ಇವಿ ಶ್ರೀಮದ್ ಭಾಗವತವನ್ನು ಆಧರಿಸಿರುವಂತಹ ಒಂದು ಪ್ರಯತ್ನ ಇದು. ಶಿಲ ಪ್ರಭುಪಾದರ ಗ್ರಂಥಗಳನ್ನು ಆಧಾರಿತವಾಗಿಟ್ಕೊಂಡು ಬನ್ನಿ ಈ ದಿನ ನಾವು ಈ ಭಾಗವನ್ನ ಪ್ರಾರಂಭ ಮಾಡೋಣ. ಈ 8ನೇ ಭಾಗದ ಮೊದಲ ಸಂಚಿಕೆ ಇವತ್ತು. ಆ ಗುರುಗಳಿಗೆ ಪ್ರಾರ್ಥನೆಯನ್ನ ಹೇಳ್ಬಿಟ್ಟು ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಶ್ರೀಕೃಷ್ಣನಿಗೆ ಪ್ರಾರ್ಥನೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಹರೇ ಕೃಷ್ಣ. ಈ ಒಂದು ಸರಣಿಯನ್ನ ಹಿಂದಿನ ಜನ್ಮಾಷ್ಟಮಿಯ ಸಮಯದಲ್ಲಿ ನಾವು ಪ್ರಾರಂಭಿಸಿದ್ವಿ. ಜನ್ಮಾಷ್ಟಮಿಯ ಸಿದ್ಧತೆಯ ರೂಪದಲ್ಲಿ ಕೃಷ್ಣನ ಕೆಲ ಬಾಲ್ಯ ಲೀಲೆಗಳನ್ನು ಭಾಗವತದ ಕೆಲ ಅಧ್ಯಾಯಗಳ ಆಧಾರದ ಮೇಲೆ ಚರ್ಚಿಸೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಆನಂತರ ಭಗವಂತನ ಕೃಪೆ, ಭಕ್ತರ ಆಶಯ ಅದನ್ನು ಅನುಸರಿಸ್ತಾ ನಾವು ಈಗ ಸರಿಸುಮಾರು 8ನೆಯ ಭಾಗಕ್ಕೆ ತಲುಪಿದ್ದೀವಿ. ಶ್ರೀಕೃಷ್ಣನ ಚರಿತ್ರೆ ಇದು ಅದ್ಭುತವಾಗಿ ನಮಗೆ ಕಾಣಸಿಗೋದು ಭಾಗವತದ ವರ್ಣನೆಗಳಲ್ಲಿ. ಕೃಷ್ಣನ ಯಥಾವತ್ತಾದಂತಹ ಅತಿ ಉನ್ನತವಾದ ಆತನ ರಸವರ್ಣನೆಯನ್ನ ಭಾಗವತ ನಮಗೆ ನೀಡುತ್ತೆ. ಭಾಗವತದ ಮುಖ್ಯ ವಿಷಯವೇ ಶ್ರೀಕೃಷ್ಣ. ಅದರ ಚರ್ಚೆ ಆಗುವುದು 10ನೆಯ ಸ್ಕಂದದಲ್ಲಿ. ಮೊದಲ 9 ಸ್ಕಂದಗಳಲ್ಲಿ ಕೃಷ್ಣನ ತತ್ವ ಆತನ ಅವತರಣಗಳ ಮೂಲಕ ನಮಗೆ ನೀಡಲಾಗತ್ತೆ. ಆನಂತರ ಕೃಷ್ಣನ ನಿಜ ಪರಿಚಯ, ಆತನ ಅವತರಣದಿಂದ ಹಿಡಿದು ಆತನ ಅನೇಕ ಲೀಲೆಗಳು, ಬಾಲ್ಯ ಲೀಲೆಗಳು, ಪೌಗಂಡದ ಲೀಲೆಗಳು, ಕೈಶೋರದ ಲೀಲೆಗಳು, ವೃಂದಾವನದ ಲೀಲೆಗಳು, ಮಥುರೆಯ ಲೀಲೆಗಳು, ಆನಂತರ ದ್ವಾರಕೆಯ ಲೀಲೆಗಳು. ಹಿಂದಿನ ಚರ್ಚೆಯಲ್ಲಿ ನಾವು 7ನೆಯ ಭಾಗದಲ್ಲಿ ಶ್ರೀಕೃಷ್ಣ ಕುರುಕ್ಷೇತ್ರದ ಹಸ್ತಿನಾಪುರದ ಭಕ್ತರಾದಂತಹ ಪಾಂಡವರು ಅವರ ಕುರಿತಾದಂತಹ ಆತನ ಪ್ರೀತಿಯನ್ನ, ವಾತ್ಸಲ್ಯವನ್ನ ಕಂಡಿದ್ವಿ. ಈ ಒಂದು ಭಾಗದಲ್ಲಿ ಅನೇಕ ಭಕ್ತರೊಡನೆ ಶ್ರೀಕೃಷ್ಣ ಆ ವಾತ್ಸಲ್ಯ ಭಾವವನ್ನ ತೋರ್ತಾನೆ. ಇದು ಭಾಗವತದ 10ನೇ ಸ್ಕಂದದ ಕೊನೆಯ 10 ಅಧ್ಯಾಯಗಳ ವರ್ಣನೆ. ಪ್ರಯತ್ನ ಮಾಡ್ತಾ ಇದ್ದೀವಿ. ಗುರುಗಳ ಪ್ರಭುಪಾದರ ಕೃಪೆಯನ್ನ ಯಾಚಿಸ್ತಾ ಈ ಪ್ರಯತ್ನವನ್ನ ಇಲ್ಲಿ ಪ್ರಾರಂಭ ಮಾಡ್ತೀವಿ. ಶ್ರೀಕೃಷ್ಣನ ವರ್ಣನೆಯನ್ನ ಕೇಳ್ತಾ ಇರುವಂತಹ ಆ ಪರೀಕ್ಷಿತ ಮಹಾರಾಜ ಸರಿಸುಮಾರು 4-5 ದಿನಗಳಾಗಿವೆ. ಒಂದು ತೊಟಕು ನೀರು ಕುಡಿದೆ, ಒಂದು ಗುಕ್ಕು ಕೂಡ ಆಹಾರವನ್ನು ಸೇವಿಸದೆ, ಯಾವುದೇ ಒಂದು ದಣಿವನ್ನು ಕೂಡ ಆತ ಪ್ರಕಟಿಸದೆ ಕೃಷ್ಣನ ಆ ವರ್ಣನೆಯನ್ನ ಕೇಳ್ತಾ ಬರ್ತಾ ಇದ್ದಾನೆ. ಎಷ್ಟು ತಲ್ಲೀಲನಾಗಿದ್ದಾನೆ. ಕೃಷ್ಣ ಪಿಪಾಸು ಅಂದ್ರೆ ಕೃಷ್ಣ ತೃಷ್ಣೆ ಆತನಲ್ಲಿ ಎಷ್ಟು ತೀವ್ರವಾಗಿದೆ ಅನ್ನೋದು ಕಾಣಸಿಗುತ್ತೆ. ಇದು ಕೇವಲ ತೋರ್ಪಡಿಕೆ ಅಲ್ಲ, ಆತನ ನಿಜ ಹೃದಯದ ಅಂತರಾಳದ ಭಕ್ತಿಯ ಅಭಿವ್ಯಕ್ತಿ ಅದು. ಆತನ ಉತ್ಸಾಹ, ಉತ್ಸುಕತೆಯನ್ನ ಗೌರವಿಸಿ ಅದಕ್ಕೆ ಸ್ಪಂದಿಸ್ತಾ ಶುಕಮುನಿಗಳು, ಅವರು ಶುದ್ಧ ಕೃಷ್ಣ ಭಕ್ತರು, ಪರಮ ವಿರಕ್ತರು, ಕೃಷ್ಣ ಧ್ಯಾನದಲ್ಲಿ ಅವರು ಅತ್ಯಂತ ಆಳವಾಗಿ ನೆಲೆಯೂರಿದವರು. ಎಷ್ಟು ಕೃಷ್ಣನ ಧ್ಯಾನದಲ್ಲಿ ಅವರು ಮೈಮರೆತಿದ್ರಂದ್ರೆ ಅವರಿಗೆ ದೇಹದ ಅರಿವೇ ಇರಲಿಲ್ಲ. ಹಾಗಾಗಿ ಅವರು ಅತ್ಯಂತ ವಿರಕ್ತಿಯವರಾಗಿದ್ದರು. ಅವರ ಮುಖದಿಂದ ಪರೀಕ್ಷಿತ ಕೃಷ್ಣನ
ಕಥೆಯ ಅಮೃತವನ್ನು ಸವಿತಾ ಇದ್ದಾನೆ. ಇವರೀರ್ವರ ಈ ಒಂದು ಸಂವಾದ ಇದು ಎಂತಹ ಉತ್ತಮವಾದಂತಹ ಭಕ್ತಿಯ ವರ್ಣನೆ ಅನ್ನೋದನ್ನ ಕಾಣ್ತೀವಿ. ವರ್ಣನೆ ಮಾಡ್ತಾ ಇರುವಂತಹ ಶುಕಮುನಿಗಳು ಅತ್ಯಂತ ಶುದ್ಧರು, ಯಾವುದೇ ಒಂದು ಭೌತಿಕ ಅಭಿಲಾಷೆ ಇಲ್ಲದೆ ಭಗವಂತನ ಅನನ್ಯ ಪ್ರೇಮದ ಭಾವದಿಂದ ಅವರು ಭಗವಂತನನ್ನ ವರ್ಣಿಸ್ತಾ ಇದ್ದಾರೆ. ಪರೀಕ್ಷಿತ ಮಹಾರಾಜ ಆತ ಯಾವುದೇ ಒಂದು ಭೌತಿಕ ಅಪೇಕ್ಷೆ ಇಟ್ಟು ಕೃಷ್ಣನ ಲೀಲೆಗಳನ್ನ ಕೇಳ್ತಾ ಇಲ್ಲ. ಆ ಹೇಗೊಂದು ಆತ್ಮ ಭಗವಂತನ ಸಂಬಂಧದಲ್ಲಿ ಅತ್ಯಂತ ಸಂತುಷ್ಟವಾಗಿರುತ್ತೋ ಹಾಗೆ ಪರೀಕ್ಷಿತ ತನ್ನ ಸುತ್ತ ಇರುವಂತಹ ಅತ್ಯಂತ ಭಯಾನಕ ಪರಿಸ್ಥಿತಿಯನ್ನ ಅದಕ್ಕೆ ತಲೆಗೊಡದೆ ಸಂಪೂರ್ಣವಾಗಿ ಕೃಷ್ಣ ಕಥೆಯ ಅಮೃತತ್ವದಲ್ಲಿ ಆತ ನೆಲೆ ನಿಂತಿದ್ದಾನೆ. ನೋಡ್ಲಿಕ್ಕೆ 2-3 ದಿನಗಳಲ್ಲಿ ಆತನನ್ನ ಕೊಲ್ಲಲಿಕ್ಕೆ ಖಚಿತವಾಗಿ ಒಂದು ವಿಚಿತ್ರವಾದಂತಹ ಪಕ್ಷಿ ಬರೋದಿದೆ. ಸರೀಸೃಪ ಅಂತಾನೆ ಹೇಳ್ಬಹುದು ನೀವು, ಕುಹಕ, ತಕ್ಷಕ. ಆದರೂ ಕೂಡ ಆತನಿಗೆ ಆ ಮರಣದ ಭಯವಿಲ್ಲ. ಈ ಜಗತ್ತಿನಲ್ಲಿರುವಂಥ ಜೀವಿಗಳೆಲ್ಲರೂ ಕೂಡ ಸಾಮಾನ್ಯವಾಗಿ ಅವರು ನಮಗೆ ಸಾವಾಗೋದಿಲ್ಲ ಅಂತಾನೆ ಭಾವಿಸ್ತಾ ಇರ್ತಾರೆ. ಅಕ್ಕಪಕ್ಕದಲ್ಲಿರೋರೆಲ್ಲರೂ ಸಾಯ್ತಾ ಇರೋದನ್ನ ಕಂಡ್ರೂ ಕೂಡ ನಾನು ಸಾಯೋದಿಲ್ಲ ಅನ್ನೋ ಒಂದು ಭ್ರಮೆ. ಬಟ್ ಆ ಒಂದು ಭಯವೂ ಕೂಡ ಉಂಟು, ಮೃತ್ಯುವಿನ ಭಯ. ಆ ಮೃತ್ಯುವಿನ ಭಯದಿಂದ ತಾನೇ ಈ ಜಗತ್ತು ನಡೀತಾ ಇರೋದು, ವ್ಯಕ್ತಿಗಳು ಶ್ರಮ ಪಡ್ತಾ ಇರೋದು. ಅನೇಕ ಅನೇಕ ಪ್ರಯತ್ನಗಳ ಮೂಲಕ ಅವರು ಸುರಕ್ಷೆಯನ್ನ ಪಡಿಲಿಕ್ಕೆ ಪ್ರಯತ್ನಿಸ್ತಾ ಇರೋದು. ಆದ್ರೆ ಈ ರಾಜನಿಗೆ, ಈ ಒಬ್ಬ ವ್ಯಕ್ತಿಗೆ ಮರಣ ಯಾವಾಗ ಬರುತ್ತೆ ಅಂತ ಖಚಿತವಾಗಿ ಗೊತ್ತಿತ್ತು. ಕೇವಲ 1-2 ದಿನಗಳ ಅಂತರದಲ್ಲಿ ಮಾತ್ರ ಇತ್ತದು. ಆದರೂ ಕೂಡ ಆತ ಭಗವಂತನ ಆ ಲೀಲೆಗಳ ವರ್ಣನೆಗಳ ಶ್ರವಣದಲ್ಲಿ ಆತ ಮಗ್ನನಾಗಿದ್ದಾನೆ. ಇದು ನಮಗೆ ಏನ್ ತಿಳಿಸ್ಕೊಡ್ತದೆ? ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆದ್ಯ ಕರ್ತವ್ಯ, ಯಾವೊಬ್ಬ ಈ ಮರ್ತ್ಯಲೋಕದಲ್ಲಿ ಹುಟ್ಟಿದಂತಹ ವ್ಯಕ್ತಿಗೆ ಮೃತ್ಯು ಅನ್ನೋದು ಖಚಿತ. ಆತನ ಆದ್ಯ ಕರ್ತವ್ಯ ಏನಾಗಿರಬೇಕು? ಭಾಗವತದ ಮಾತಿನಲ್ಲಿ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಶುಕಮುನಿಗಳು ಇದನ್ನ ಭಾಗವತದ ಪ್ರಾರಂಭದಲ್ಲೇ ಹೇಳ್ತಾರೆ. ಯಾವೊಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ಜನ್ಮ ಪಡೆದಿದ್ದಾನೋ, ಭೌತಿಕ ಶರೀರವನ್ನ ಪಡೆದಿದ್ದಾನೋ, ಭಯದಿಂದ ಗ್ರಸ್ತನಾಗಿದ್ದಾನೋ, ಆತ ಈ ಕಾರ್ಯವನ್ನ ಮಾಡಲೇಬೇಕು. ತಸ್ಮಾತ್ ನಿರ್ಧಾರವನ್ನ ಹೇಳ್ತಾ ಇದ್ದಾರೆ ಅವರು, ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಇದನ್ನ ಉಲ್ಲಂಘಿಸಿದ್ರೆ ಆತನಿಗೆ ಭಯ ಅನ್ನೋದು ಪೀಡಿಸುತ್ತೆ, ಆತನನ್ನ ದುಃಖದಲ್ಲಿ ಮುಳುಗಿಸುತ್ತೆ. ಅಭಯದ ಮಾರ್ಗ ಇದೊಂದೇ. ಯಾವುದದು? ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಭಗವಾನ್ ಈಶ್ವರೋ ಹರಿಹಿ. ಆ ಹರಿ, ಆ ಶ್ರೀಕೃಷ್ಣನ ವರ್ಣನೆಗಳ ಶ್ರವಣ, ಕೀರ್ತನ, ಸ್ಮರಣ, ಇದು ಭಗವಂತ ನೀಡಿರುವಂತಹ ಒಂದು ಮಹಾನ್ ವರ, ಅನುಗ್ರಹ. ಆತನ ಲೀಲೆಗಳು ನಮಗೆ ಶ್ರವಣ ರೂಪದಲ್ಲಿ, ಧ್ವನಿ ರೂಪದಲ್ಲಿ, ಮುದ್ರಿತ ಶಬ್ದವಾದಂತಹ ಪುಸ್ತಕಗಳ ರೂಪದಲ್ಲಿ ನಮಗೆ ಆಚಾರ್ಯರ ಕೃಪೆಯಿಂದ ದೊರಕ್ತಾ ಇದೆ. ಅವುಗಳ ಆಶ್ರಯದಿಂದ ನಾವು ಭಯವನ್ನ ಗೆಲ್ಲಬಹುದು. ಇದು ಭಾಗವತದ ಆಶ್ವಾಸನೆ. ಈ ರೀತಿಯಾಗಿ ಅತ್ಯಂತ ಉತ್ಸಾಹಿತನಾಗಿ ಉತ್ಸುಕನಾಗಿರುವಂತಹ ಪರೀಕ್ಷಿತ ಕೃಷ್ಣ ವರ್ಣನೆಯನ್ನ ಇನ್ನಷ್ಟು ಕೇಳಲು ಬಯಸಿ ಆತ ಪ್ರಶ್ನಿಸ್ತಾ ಇದ್ದಾನೆ ಶುಕಮುನಿಗಳಿಗೆ. ಭಗವಾನ್ ಯಾನಿ ಚಾನ್ಯಾನಿ ಮುಕುಂದಸ್ಯ ಮಹಾತ್ಮನಃ ವೀರ್ಯಾಣಿ ಅನಂತ ವೀರ್ಯಸ್ಯ ಶ್ರೋತುಮಿಚ್ಛಾಂ ಅಹೇ ಪ್ರಭೋ. ಹೇ ಪ್ರಭು, ಹೇ ಶುಕಮುನಿಗಳೇ, ಆ ಭಗವಂತ ಮುಕುಂದ, ಆತನ ಆ ಮಹಾತ್ಮಾತ, ಆತನ ಅಪರಿಮಿತ, ಅದಕ್ಕೆ ಕೊನೆಯೇ ಇಲ್ಲ. ಅನಂತ ವೀರ್ಯ, ಆತನ ಪರಾಕ್ರಮಕ್ಕೆ ಕೊನೆಯೇ ಇಲ್ಲ. ಈ ಜಗತ್ತಿನಲ್ಲಿ ಅನೇಕರು ಅತ್ಯಂತ ವೀರರು, ಶೂರರು, ಪರಾಕ್ರಮಿಗಳು, ಶಕ್ತಿಶಾಲಿಗಳಿದ್ದಾರೆ. ಅವರ ವರ್ಣನೆಯನ್ನ ಕೇಳಲಿಕ್ಕೆ ಜನರು ಸದಾ ಹಾತೊರಿತಾರೆ. ಆದರೆ ಈ ವ್ಯಕ್ತಿ, ಈ ಮುಕುಂದನ ಶೌರ್ಯ,
ಆತನ ಪರಾಕ್ರಮಕ್ಕೆ ಕೊನೆಯೇ ಇಲ್ಲ. ಆತನ ಆ ಕಾರ್ಯಗಳನ್ನು ಕೇಳಲಿಕ್ಕೆ ನಾನು ಬಯಸ್ತೀನಿ. ಶ್ರೋತುಮಿಚ್ಛಾಮಿ. ಯಾವೊಬ್ಬ ವ್ಯಕ್ತಿ ಈ ಭೌತಿಕ ಜಗತ್ತಿನ ಜೀವನದ ಸಾರವನ್ನ ತಿಳಿದಿದ್ದಾನೋ, ಆ, ಈ ಜಗತ್ತಿನ ಜೀವನದ ಔಷಧಿ ಅಥವಾ ಉಪಾಯವನ್ನ ಕಂಡು ಹಿಡಿದಿದ್ದಾನೋ, ಈ ಜಗತ್ತಿನ ಕಷ್ಟಗಳಿಂದ ಮೇಲೇರಲಿಕ್ಕೆ, ಆತ ಹೇಗೆ ತಾನೆ ಶ್ರೀಕೃಷ್ಣನ ವರ್ಣನೆಯನ್ನ ಕೇಳದೇ ಇರಬಲ್ಲ? ಕೋನು ಶ್ರುತ್ವಾ ಅಸಕೃತ್ ಬ್ರಹ್ಮನ್ ಉತ್ತಮ ಶ್ಲೋಕ ಸತ್ಕಥಾ. ಆ, ಅದು ಸತ್ಕಥೆ. ಆ ಕಥೆ ಅಥವಾ ಆ ವರ್ಣನೆ, ಅದು ಇತಿಹಾಸ. ಅದು ನಮ್ಮನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತೆ, ಸದ್ಗತಿಯನ್ನ ನೀಡ್ತದೆ. ಹಾಗಾಗಿ ಅದು ಸತ್ಕಥೆ. ವಿರಮೇತ ವಿಶೇಷಜ್ಞೋ ವಿಷಣ್ಣ ಕಾಮ ಮಾರ್ಗಣೈ. ಆ ಯಾವೊಬ್ಬ ವ್ಯಕ್ತಿ ಈ ಜಗತ್ತಿನ ಈ ಆ ದೈಹಿಕ ಇಚ್ಛೆಗಳು, ಭೌತಿಕ ಇಚ್ಛೆಗಳನ್ನ ಪೂರೈಸಲಿಕ್ಕೆ ಪ್ರಯತ್ನಿಸಿ ಆ ದುಃಖದ ಅನುಭವವನ್ನ ಪಡೆದವ, ಜೀವನದ ಸಾರವನ್ನ ತಿಳಿದವ, ಹೇಗೆ ತಾನೇ ನಿಮ್ಮ ಆ ಕೃಷ್ಣನ ಲೀಲೆಗಳ ವರ್ಣನೆಯನ್ನ ತ್ಯಜಿಸಬಲ್ಲ? ಒಂದ್ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹ ಪರೀಕ್ಷಿತರು. ಆ ಪ್ರಶ್ನೆಯಲ್ಲೇ ಉತ್ತರ ಇದೆ. ಏನದು? ಆ, ಮೃತವಾಗುವಂತಹ ವ್ಯಕ್ತಿಗೆ ಅಮೃತ, ಅದುವೇ ಕೃಷ್ಣ ಕಥಾಮೃತ. ಹಾಗಾಗಿ ಭಗವಂತನ ಲೀಲೆಗಳನ್ನ ಅಮೃತ ಅಂತ ಹೇಳಿದ್ದಾರೆ. ಲೀಲಾಮೃತ, ಕಥಾಮೃತ, ರಸಾಮೃತ. ಹ ಸೊ ಈ ಅಮೃತವನ್ನ ನನಗೆ ನೀಡಿ. ಹ ದೇವತೆಗಳು ಕುಡಿಯುವಂತಹ ಆ ಅಮೃತ ಏನಿದೆ, ಅದು ಅವರ ಜೀವನದ ಆಯುಷನ್ನ ಹೆಚ್ಚು ಮಾಡುತ್ತೆ, ಬಟ್ ಮರಣ ಖಚಿತವೇ. ಆದರೆ ಈ ಅಮೃತ ನಮಗೆ ನಿತ್ಯ ಶರೀರವನ್ನ, ಆಧ್ಯಾತ್ಮಿಕ ಶರೀರವನ್ನ, ಭಗವಂತನ ಲೀಲೆಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸ್ವರೂಪವನ್ನು ನಮಗೆ ನೀಡುತ್ತೆ. ಅದು ನಿಜವಾಗಿಯೂ ಅಮೃತ. ಬೇರೆಲ್ಲವೂ ಕೂಡ ಅವುಗಳೆಲ್ಲ ವಿಡಂಬನೆ ಮಾತ್ರ ಅಂತ ಪರೀಕ್ಷಿತರು ಶುಕಮುನಿಗಳಿಗೆ ಪ್ರಶ್ನಿಸಿದರು. ಪ್ರಶ್ನೆ ಅಲ್ಲ ಅದು, ಅದೊಂದು ಯಾಚನೆ, ಅದೊಂದು ವಿಜ್ಞಾಪನೆ. ಅದನ್ನ ಕಂಡು ಶುಕಮುನಿಗಳಿಗೆ ಅತಿ ಉತ್ಸಾಹ. ಅವರು ಕೃಷ್ಣನ ಇನ್ನೊಂದು ವಿಶೇಷ ಲೀಲೆಯನ್ನು ವರ್ಣಿಸ್ಲಿಕ್ಕೆ ಪ್ರಾರಂಭಿಸಿದರು. ಇಲ್ಲಿವರೆಗೆ ನಾವು ಕೃಷ್ಣನ ಲೀಲೆಗಳಲ್ಲಿ ಆ ಆತನ ದ್ವಾರಕೆಯ ಆ ಮ್, ಅನೇಕ ಪತ್ನಿಯರನ್ನ ಸ್ವೀಕರಿಸಿದ ವಿವಾಹದಲ್ಲಿ, ಅನೇಕ ಕನ್ಯರನ್ನ ಸ್ವೀಕರಿಸಿದ ವಿವಾಹದಲ್ಲಿ, ಆನಂತರ ಆತ ಹೇಗೆ ಪಾಂಡವರನ್ನ ಆ, ಪೋಷಿಸಿದ, ರಕ್ಷಿಸಿದ, ಅವೆಲ್ಲವನ್ನ ಕಂಡ್ವಿ. ಹಿಂದಿನ ಚರ್ಚೆಯಲ್ಲಿ ನೀವು ನೆನಪಿರಬಹುದು, ಕೃಷ್ಣ ಹೇಗೆ ಆ ಆ ದುರುಳನನ್ನ ಶಿಕ್ಷಿಸ್ತಾ, ದಂತವಕ್ರ, ವಿದೂರಥ ಇವರನ್ನೆಲ್ಲ ಉದ್ಧರಿಸ್ತಾ ಕೊಂದ ಅಲ್ವಾ? ಅದಾದ ಮೇಲೆ ಕೃಷ್ಣ ಅಸ್ತ್ರಶಸ್ತ್ರಗಳನ್ನ ಕೈ ಹಿಡಿಲಿಲ್ಲ. ಎಲ್ಲ ಆ ದುಷ್ಟರನ್ನ, ಶಿಶುಪಾಲ, ದಂತವಕ್ರ, ವಿದೂರಥ ಅವ್ರನ್ನೆಲ್ಲ ನಿಗ್ರಹಿಸ್ತಾ, ಅದಾದ ಮೇಲೆ ಕೃಷ್ಣ ತನ್ನ ಭಕ್ತರಾದಂತಹ ಪಾಂಡವರ ಮೂಲಕ ಆ ಕಾರ್ಯವನ್ನು ಮುನ್ನಡೆಸ್ತ. ಅರ್ಜುನ, ಭೀಮ, ಯುಧಿಷ್ಠಿರ ಇವರ ಮೂಲಕ. ಸೊ ಈಗ ಕೃಷ್ಣ ದ್ವಾರಕೆಯಲ್ಲಿದ್ದಾನೆ. ತನ್ನ ದ್ವಾರಕಾ ಭಕ್ತರ ಜೊತೆ ಆತ ಲೀಲೆಗಳನ್ನ ಪ್ರದರ್ಶಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ನಡೆದಂತಹ ಒಂದು ವಿಶೇಷ ಘಟನೆಯನ್ನ ಶುಕಮುನಿಗಳಲ್ಲಿ ಹೇಳ್ತಾ ಇದ್ದಾರೆ. ಏನದು? ಒಬ್ಬ ಬ್ರಾಹ್ಮಣನ ಜೊತೆ, ಬಡ ಬ್ರಾಹ್ಮಣ, ದರಿದ್ರ ಬ್ರಾಹ್ಮಣ, ಆತನ ಜೊತೆ ಕೃಷ್ಣ ವಿಶೇಷವಾಗಿ ನಡೆದುಕೊಂಡಂತಹ ಒಂದು ಘಟನೆ. ಬಹಳ ಪ್ರಸಿದ್ಧವಾದಂತಹ ಲೀಲೆ, ಸುಧಾಮ ಮತ್ತು ಕೃಷ್ಣ ಇವರಿರುವರ ನಡುವಿನ ಆ ಘಟನೆ. ಶುಕಮುನಿಗಳೇ ಹೇಳ್ತಾರೆ, ಕೃಷ್ಣನಿಗೊಬ್ಬ ಮಿತ್ರನಿದ್ದ. ಕೃಷ್ಣಸ್ಯಾಸೀತ್ ಸಖ ಕಶ್ಚಿತ್. ಒಬ್ಬ ಸಖ, ಒಬ್ಬ ಮಿತ್ರನಿದ್ದ. ಎಲ್ಲಿ ಗೊತ್ತಾ? ಆತನ ಗುರುಕುಲದ ಸಮಯದಲ್ಲಿ. ಬ್ರಾಹ್ಮಣೋ ಬ್ರಹ್ಮವಿತ್ತಮಃ. ಆತ ಬ್ರಾಹ್ಮಣ. ಆತನ ಹೆಸರು ಸುಧಾಮ. ಆತ ವಿರಕ್ತ ಇಂದ್ರಿಯಾರ್ಥೇಶು. ಆತ ವಿರಕ್ತ ಅಂದ್ರೇನು? ಆತ ಒಂದು ರೀತಿ ಚಂಚಲ, ಲೋಲುಪತೆ, ಆ ರೀತಿಯಾದಂತಹ ಭಾವ ಇರಲಿಲ್ಲ. ಸಹಜವಾಗಿ ಆತ ಭೌತಿಕ ವಸ್ತುಗಳಲ್ಲಿ ವಿರಕ್ತನಾಗಿದ್ದ. ಪ್ರಶಾಂತ ಆತ್ಮ ಜಿತೇಂದ್ರಿಯ. ಚಪಲ ಕಾಮಿ ಅಂತಲ್ಲ, ಪ್ರಶಾಂತನಾಗಿದ್ದ. ಜಿತೇಂದ್ರಿಯ, ಇಂದ್ರಿಯಗಳನ್ನು ನಿಗ್ರಹಿಸಿದ್ದ.
ಜೀವನದಲ್ಲಿ ಏನು ದೊರಕುತ್ತೋ ಅದರಲ್ಲಿ ಸಂತುಷ್ಟಿ ಪಡೆಯುವಂತಹ ಒಂದು ಮನೋಭಾವವಿತ್ತು. ಯದೃಚ್ಛಯೋಪಪನ್ನೇನ ವರ್ತಮಾನೋ ಗೃಹಾಶ್ರಮಿ. ಆ? ಆತ ಒಬ್ಬ ಸಾಮಾನ್ಯ ಗೃಹಸ್ಥ, ಗೃಹಾಶ್ರಮಿ. ತಸ್ಯ ಭಾರ್ಯ ಕುಚೈಲಸ್ಯ ಕ್ಷುತ್ಕಾಂ ಕ್ಷಾಮಾ ಚ ತಥಾವಿಧ. ಆ? ಆತನ ಹೆಂಡತಿಯು ಕೂಡ ಆತನಂತೆ ಅನುರೂಪದವಳು, ಆಕೆಯೂ ಕೂಡ ಅದೇ ಮನೋಭಾವದವಳು. ಆಕೆಯೂ ಕೂಡ ಅಷ್ಟೇ ಸದ್ಗುಣವುಳ್ಳವಳು. ಆದರೆ ಅವಳ ಗುಣಗಳು ಹೇಗೆ? ಆತನಂತೆ. ಆ ಒಂದು ಶಬ್ದದಿಂದ ಆಕೆಯ ಗುಣಗಳನ್ನು ವರ್ಣಿಸಿದರು. ಸುಧಾಮನಿಗೆ ಇನ್ನೊಂದು ಹೆಸರುಂಟು, ಪ್ರಸಿದ್ಧವಾದಂಥ ಹೆಸರು. ಯಾರಿಗಾದ್ರೂ ಗೊತ್ತಿದೆಯಾ? ಕುಚೇಲ. 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 ಕುಚೇಲ ಅನ್ನೋ ಶಬ್ದ ಕುಚೈಲ ಅನ್ನೋ ಒಂದು ಸಂಸ್ಕೃತ ಶಬ್ದದಿಂದ ಬರ್ತದೆ. ಕುಚೈಲ, ಚೈಲ ಅಂದ್ರೆ ವಸ್ತ್ರ ಅಂತ ಅರ್ಥ. ಕುಚೈಲ ಅಂದ್ರೆ ಆತನ ವಸ್ತ್ರಗಳು ತುಂಬಾ, ಆತನ ಬಟ್ಟೆ ತುಂಬಾ ಕೊಳಕಾಗಿತ್ತು, ಹರಿದು ಹೋಗಿತ್ತು ಆಲ್ಮೋಸ್ಟ್. ಹಾಗಾಗಿ ಆತನ ಹೆಸರೇನಾಯ್ತು? ಆ ಜನ ಆತನಿಗೆ ಏನಂತ ಕರೀತಾ ಇದ್ರು? ಕುಚೇಲ. ಕುಚೇಲ. ಶ್ರೀಧಾಮ ಅಂತ ಆತನ ಹೆಸರು ಹುಟ್ಟಿದಾಗ ಕೊಟ್ಟಿದ್ದು, ಅದು ಸುಧಾಮ ಅಂತ ಆಯ್ತು. ಶ್ರೀಧಾಮ ಅಂದ್ರೆ ಆಕ್ಚುಲಿ ತುಂಬಾ ಸಂಪತ್ತುಳ್ಳವನು ಅಲ್ವಾ, ಶ್ರೀಧಾಮ. ಆದ್ರೆ ಆತ ಬಡವನಾಗಿದ್ದ, ಸುಧಾಮ. ಸೊ ಹೀಗೆ ಆತ, ಆತನ ಒಬ್ಬ ಕೃಷ್ಣನ ಮಿತ್ರನೀತ. ಕೃಷ್ಣಸ್ಯ ಆಸೀತ್ ಸಖಾ ಕಶ್ಚಿತ್. ಆ ಈ ಮೈತ್ರಿ ಎಲ್ಲಿ ಉಂಟಾಯಿತು? ಈ ಮೈತ್ರಿ ಉಂಟಾಗಿದ್ದ ಆಕ್ಚುಲಿ ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ. ಆ ಆಶ್ರಮದಿಂದ ಕೃಷ್ಣ ಆ ಆಶ್ರಮದಲ್ಲಿ ಎಷ್ಟು ಕಾಲ ಇದ್ದ? ನಿಮ್ಗೇನಾದ್ರೂ ನೆನಪಿದೆಯಾ? 6 ತಿಂಗಳು. 6 6 ತಿಂಗಳು. ತಿಂಗಳಿದ್ದ. ಓಹೋ, ಓಕೆ. ಇನ್ಯಾರಾದ್ರೂ ಊಹೆ ಮಾಡ್ತೀರಾ ಎಷ್ಟು ಕಾಲ ಕೃಷ್ಣ ಗುರುಕುಲದಲ್ಲಿ ವಾಸವಾಗಿದ್ದ? 65 ಗುರುಕುಲ days. ಆ 65 days. 65 ಡೇಸ್. ಓಕೆ. ಇನ್ಯಾರಾದ್ರೂ ಊಹೆ ಮಾಡ್ತೀರಾ? ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು. 64 ದಿನ. ಹಾ, ಓಕೆ. ಇನ್ನು ಯಾರಾದ್ರೂ? 64 ದಿನದಲ್ಲಿ 64 ವಿದ್ಯೆಯನ್ನು ಕಲಿತಾನೆ ಅಂತ. ಎಸ್. ನಮ್ಮಂತೆ 14, 15, 16, 20 ವರ್ಷ ಆತ ಸ್ಕೂಲು ಕಾಲೇಜು ಅಲ್ದಾಡ್ಲಿಲ್ಲ. ಅದೊಂದು ಲೀಲೆಯಾಗಿತ್ತು ಕೃಷ್ಣನದ್ದು. ಹೊರರೂಪದಲ್ಲಿ ಆತ ಗುರುಕುಲ ವಿದ್ಯಾಭ್ಯಾಸಕ್ಕಾಗಿ ಹೋದ, ಬಟ್ ಆಕ್ಚುಲಿ ಅದರಲ್ಲಿ ಅನೇಕ ಆ ಲೀಲೆಗಳನ್ನು ಕೂಡ ತೋರಿಸ್ತಾ. ಅದು ಮುಂದೆ ಬರುತ್ತೆ, ಅವರ ಗುರುಗಳ ಜೊತೆ ಇರುವಂತ ಲೀಲೆ ಕೂಡ ಮುಂದೆ ಬರುತ್ತೆ. ಸೊ ಸುಧಾಮ ಅಥವಾ ಕುಚೇಲನ ಜೊತೆ ಸ್ನೇಹ, ಆ ಸ್ನೇಹ 64 ದಿನಗಳ ಕಾಲ ಕೃಷ್ಣ ಗುರುಕುಲದಲ್ಲಿದ್ದಾಗ ಈತನೊಡನೆ ಆತ ಆ ಸ್ನೇಹ ಬಾಂಧವ್ಯವನ್ನ ಪಡೆದ. ಅದಾದ ಮೇಲೆ ಈಗ ಸರಿಸುಮಾರು ಕೃಷ್ಣನಿಗೆ 50 ವರ್ಷ 60 ವರ್ಷದಕ್ಕಿಂತ ಹೆಚ್ಚಾಗಿದೆ ನೋಡಿ. ಕೃಷ್ಣ ಗುರುಕುಲಕ್ಕೆ ಹೋದಾಗ ಆತನ ವಯಸ್ಸು ಎಷ್ಟಿತ್ತು ಗೊತ್ತಾ? ಗೆಸ್ ಮಾಡಿ ಯಾರಾದ್ರು. ಗೆಸ್ ಮಾಡಿ ಅಟ್ಲೀಸ್ಟ್. ಕೃಷ್ಣನಿಗೆ ಎಷ್ಟು ವಯಸ್ಸ ಇರ್ಬೋದು ಆತ ಗುರುಕುಲಕ್ಕೆ ಹೋದಾಗ? 12 ವರ್ಷ. 12 ವರ್ಷ. 12 ವರ್ಷನ? 17. 17 ವರ್ಷನ? 13 ವರ್ಷ. 13 ವರ್ಷನ? 5 ಪ್ರಭು. 5 ವರ್ಷನ? ಓಹೋ, 5 ವರ್ಷ. ಓಕೆ. ಹರೇ ಕೃಷ್ಣ ಪ್ರಭು. 11. ಕೃಷ್ಣ ವೃಂದಾವನದಿಂದ ಮಥುರೆಗೆ ಬಂದ 11ನೇ ವರ್ಷದವನಾಗಿದ್ದಾಗ. ಅದಾದ ಮೇಲೆ 1-2 ತಿಂಗಳಾದ ತಕ್ಷಣವೇ, 1 ತಿಂಗಳ ಹೆಚ್ಚು ಕಮ್ಮಿ ಅಷ್ಟೇ, ಕಂಸನ ವಧೆ ಆದ ಕೆಲ ದಿನಗಳಾದ ನಂತರವೇ ಆತ ಗುರುಕುಲ, ಆವಂತಿಪುರದ ಆ ಗುರುಕುಲಕ್ಕೆ ಬರ್ತಾನೆ. ಆತನ ತಂದೆ ವಸುದೇವ ಸಾಂದೀಪನಿ, ಈತ ಬಹಳ ಒಳ್ಳೆಯ ಗುರು ಅಂತ ಹೇಳಿ ಆತನ ಆಶ್ರಮಕ್ಕೆ ಕೃಷ್ಣ ಬಲರಾಮರು ಬರ್ತಾರೆ ಅಲ್ವಾ. ಸೊ ಆಗ 11-12ನೇ ವರ್ಷದವನಿದ್ದಾಗ ಕೃಷ್ಣ ಆತನ ಆ ಮಿತ್ರ ಕುಚೇಲ ಅಥವಾ ಸುಧಾಮ, ಈಗ ಕೃಷ್ಣ ಸರಿಸುಮಾರು 60 ವರ್ಷಕ್ಕೂ ಹೆಚ್ಚಾಗಿ ಆತನ ವಯಸ್ಸಾಗಿ ಅಷ್ಟೊಂದು ಕಾಲ ಕಾಣ್ತಿದೆ. ಆದ್ರೆ ಈ ಕುಚೇಲ ಅಥವಾ ಸುಧಾಮ ಸದಾ ತನ್ನ ಮಿತ್ರನ ನೆನಪನ್ನ ಮಾಡ್ಕೊಳ್ತಾ ಇದ್ದ, ಆತನ ಸ್ಮರಣೆಯನ್ನೇ ಮಾಡ್ತಾ ಇದ್ದ. ಆತನಿಗೆ ಗೊತ್ತಿತ್ತು ನನ್ನ ಮಿತ್ರ ಆತ ಪರಮಾತ್ಮ ಭಗವಂತ ಶ್ರೀ ಕೃಷ್ಣನೇ ಅಂತ. ಹಾ ಸೊ ಹೀಗಿರುವಾಗ ಈತನ ಈ ಕೌಟುಂಬಿಕ ಜೀವನದಲ್ಲಿ ಈತ ಒಂದು ರೀತಿ ಬಡತನ, ಆದರೆ ಎಂದೂ ಕೂಡ ಆತ ನಾನು ಇಂಥ ಕಷ್ಟದಲ್ಲಿದ್ದೀನಿ,
ನಾನು ತುಂಬಾ ಬಳಲ್ತಾ ಇದ್ದೀನಿ ಅನ್ನೋ ಒಂದು ಕೊರಗಿರ್ಲಿಲ್ಲ ಆತನಿಗೆ. ಆತನ ಹೆಂಡತಿಗೂ ಕೂಡ ಅಷ್ಟೇ. ಏನು ನಮಗೆ ಜೀವನದಲ್ಲಿ ಸಿಗುತ್ತೋ ದೊರಕುತ್ತೋ ಆ ಅದನ್ನು ನಾವು ಸ್ವೀಕರಿಸಿ ಜೀವಿಸೋಣ ಅಂತ. ಬಟ್ ಆಕೆಗೆ ಒಂದು ಕೊರಗಿತ್ತು. ಏನದು? ಗೆಸ್ ಮಾಡ್ತೀರಾ? ಏನ್ ಕೊರಗಿರ್ಬೋದು ಆಕೆಗೆ? ತನ್ನ ಗಂಡಂಗ್ ಸರಿಯಾಗಿ ಸೇವೆ ಮಾಡಕ್ಕಾಗಲ್ಲ ಅಂತ. ತನ್ನ ಗಂಡ ಕೆಲವೊಮ್ಮೆ ಹಸಿವೆಯಿಂದನೇ ಹಾಗೆ ದಿನಪೂರ್ತಿ ಹಸಿವಿನಲ್ಲೇ ಕಳೆದು ರಾತ್ರಿ ಮಲಗಿದಾಗ ಆಕೆಗೆ ಮನಸ್ಸಿಗೆ ನೋವು ಆಗ್ತಾ ಇತ್ತು. ಆ ಆ ರೀತಿಯಾದಂತಹ ಘಟನೆಗಳು ಅನೇಕ ಬಾರಿ ಆದಾಗ ಆಕೆ ಮನಸ್ಸಿನಲ್ಲಿ ತುಂಬಾ ಒಂದು ತೀವ್ರವಾದಂತಹ ಯೋಚನೆ ಉಂಟಾಯಿತು. ಆ ಯೋಚನೆಯಿಂದ ಆಕೆ ಆ ದಿನ ತನ್ನ ಪತಿಯ ಬಳಿ ಬರ್ತಾಳೆ. ಆಕೆ ಕೆಲ ಮಾತುಗಳನ್ನ ಹೇಳ್ತಾಳೆ. ಯಾರಾದ್ರೂ ಓದ್ತೀರಾ? ಹ ಯಾರು ಓದ್ತೀರಾ? ಹ ಓದಿ. ಸುಧಾಮನ ಪತ್ನಿ ಸುಧಾಮನಿಗೆ ಏನು ಹೇಳಿದ್ಲು? ಬಹಳ ಇಂಟ್ರೆಸ್ಟಿಂಗು. ಹೇಳಿ, ಓದಿ ಪ್ರಭು, ಓದಿ. ಲಕ್ಷ್ಮೀ ದೇವಿಯ ಪತಿಯು ನಿಮ್ಮ ಆಪ್ತ ಮಿತ್ರನೆಂಬುದು ನಿಜವಲ್ಲವೇ? ಮತ್ತು ಆತನು ಬ್ರಾಹ್ಮಣರ ಮೇಲೆ ಅತ್ಯಂತ ಕರುಣೆಯುಳ್ಳವನು. ಹಾ, ನಿಮ್ಮ ಮಿತ್ರ ಆ ಲಕ್ಷ್ಮೀಪತಿ ಆ ದ್ವಾರಕಾಧೀಶ ಶ್ರೀಕೃಷ್ಣನಲ್ಲವೇ? ಸದಾ ನೀವು ಆತನ ಸ್ಮರಣೆಯಲ್ಲೇ ಇರ್ತೀರಾ. ಆತ ವಿಶೇಷವಾಗಿ ಈ ವೇದವನ್ನ ಧಾರಣೆ ಮಾಡ್ತಾ ಇರುವಂತಹ ಬ್ರಾಹ್ಮಣ ಮೇಲೆ ಅತ್ಯಂತ ಕರುಣೆಯುಳ್ಳವನು. ಮುಂದೋದಿ. ದಯವಿಟ್ಟು ಆತನ ಬಳಿಗೆ ಹೋಗಿ. ಆತನ ನಿಜವಾದ ಆಶ್ರಯದಾತನು ಮತ್ತು ಆತನು ಖಂಡಿತವಾಗಿಯೂ ಪ್ರಚುರವಾದ ಸಂಪತ್ತನ್ನು ಆ ನೀಡುತ್ತಾನೆ. ಆತ ಅತ್ಯಂತ ವೈಭವ ಐಶ್ವರ್ಯದಲ್ಲಿದ್ದಾನೆ. ಆತ ತುಂಬಾ ಸುಲಭವಾಗಿ ಯಾವುದೇ ಒಂದು ಕಷ್ಟವಿಲ್ಲದೆ ಸಂಕೋಚವಿಲ್ಲದೆ ನಿಮಗೆ ಸಂಪತ್ತನ್ನು ನೀಡ್ತಾನೆ. ಆದರೆ ಸುಧಾಮನ ಮನಸ್ಸಿನಲ್ಲಿ ಮುಜುಗರ. ಏನಿದು ಹೀಗೆ ಹೇಳ್ತಾ ಇದ್ದಾಳೆ? ನಾನು ಹೇಗೆ ಆತನ ಬಳಿ ಹೋಗಿ ಬೇಡ್ಲಿ? ನಾನೆಂದೂ ಕೂಡ ಭಗವಂತನನ್ನ ಭೌತಿಕ ವಸ್ತುಗಳಿಗಾಗಿ ಪೂಜಿಸಿಲ್ಲ, ಆರಾಧಿಸಿಲ್ಲ, ಆತನ ಸ್ತುತಿಯನ್ನ ಮಾಡಿಲ್ಲ. ಆದರೆ ಈಕೆ ಹೇಳ್ತಾ ಇದ್ದಾಳೆ ಆತನ ಭಕ್ತಿಯ ಗುಣಮಟ್ಟ ಆಕೆ ಗೊತ್ತು. ಈತ ಅನನ್ಯ ಭಕ್ತ ಅಂತ ಗೊತ್ತು. ಆಕೆ ನೆನಪು ಮಾಡಿಸ್ತಾಳೆ, ಕೃಷ್ಣನ ಗುಣಗಳು ಹೇಗೆ ಇದ್ದೆ ನೋಡಿ. ಆತ ದ್ವಾರಕಾಧೀಶ, ಆ ಯದುವಂಶದ ಚಂದ್ರ ಆತ. ಅನೇಕ ರಾಜವಂಶಗಳು ಆ ಯದುವಂಶದೊಳಗಿವೆ. ವೃಷ್ಣಿ, ಅಂಧಕ, ಭೋಜ, ಈ ರೀತಿ ಅನೇಕ, ಅವೆಲ್ಲವುಗಳ ಅಧಿಪತಿ ಆತ. ಆತನ ಹೇಳಿದಂತೆ ಎಲ್ಲರೂ ಕೂಡ ನಡೀತಾರೆ. ಅಷ್ಟೇ ಅಲ್ಲದೆ ಈಗ ಆತ ಕುರುಕ್ಷೇತ್ರದಲ್ಲೋ ಅಥವಾ ಬೇರೆಡೆಯಲ್ಲಿ ಸಮರ ಸಾಧಿಸ್ತಾ ಹೋಗಿದ್ದಾನೆ ಅಂತೆಲ್ಲ. ಈಗ ಆತ ಒಂದು ರೀತಿಯ ಯುದ್ಧಗಳನ್ನೆಲ್ಲ ತ್ಯಜಿಸಿ ತನ್ನ ಭಕ್ತರೊಡನೆ ದ್ವಾರಕೆಯಲ್ಲಿದ್ದಾನೆ. ದ್ವಾರಕೆಯಲ್ಲಿ ಆತ ಖಚಿತವಾಗಿ ನಿಮಗೆ ಸಿಗ್ತಾನೆ. ದಯವಿಟ್ಟು ನೀವು ದ್ವಾರಕೆಗೆ ಹೋಗಿ. ಅಷ್ಟೇ ಅಲ್ಲದೆ ಯಾರೇ ಆಗ್ಲಿ ಆತನ ಆಶ್ರಯವನ್ನ ಯಾರು ಸ್ವೀಕರಿಸ್ತಾರೋ ಅವರನ್ನ ಸದಾ ಆತ ವಿಶೇಷವಾಗಿ ಕಾಣ್ತಾನೆ. ಸಮೋಹಂ ಸರ್ವಭೂತೇಷು. ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನ ಪರಮಾತ್ಮನ ಆ ವಿಸ್ತಾರದ ವರ್ಣನೆ ಹೇಳುವಾಗ, ನಾನು ಎಲ್ಲರ ಜೊತೆ ಸಮ ಮನಸ್ಕನಾಗಿದ್ದೀನಿ, ಆದರೆ ಯಾರು ನನ್ನನ್ನು ಭಜಿಸ್ತಾರೋ ಅವರನ್ನ ವಿಶೇಷವಾಗಿ ಕಾಣ್ತೀನಿ. ಸೊ ಹಾಗಾಗಿ ಶ್ರೀಕೃಷ್ಣ ಆತ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದಾನೆ. ಆದರೆ ನೀವು ಆತನ ಭಕ್ತರಾಗಿರೋದ್ರಿಂದ ನಿಮ್ಮನ್ನು ವಿಶೇಷವಾಗಿ ಕಾಣ್ತಾನೆ. ನೀವು ಏನನ್ನೂ ಕೇಳಬೇಡಿ, ದಯವಿಟ್ಟು ನೀವು ಆತನ ಬಳಿ ಹೋಗಿ ಅಲ್ಲಿ ಆತನ ದರ್ಶನವನ್ನು ಪಡೀರಿ. ಆತನ ಸೇವೆ ಮಾಡ್ತಾ ಇರುವಂತಹ ಆ ಅನೇಕ ರಾಜರೆಲ್ಲರೂ ಬಂದು ನಿಮ್ಮನ್ನ ಕಂಡು ನಿಮಗೆ ಅನುಗ್ರಹ ಮಾಡ್ತಾರೆ. ನೀವೇನನ್ನು ಕೇಳಲೇಬೇಡಿ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಯಾರು ಹೇಳ್ತಾ ಇದ್ದಾರೆ ಈ ಮಾತುಗಳೆಲ್ಲ? ಸುಧಾಮನ ಪತ್ನಿ ಹೇಳ್ತಾ ಇದ್ದಾಳೆ. ನೀವು ಅತ್ಯಂತ ನಿಷ್ಠೆಯಿಂದ ಭಕ್ತಿಯನ್ನ ಪಾಲಿಸ್ತಾ ಇದ್ದೀರಾ. ಭಕ್ತಿಯಿಂದ ನೀವು ಏನನ್ನು ಬಯಸ್ತಾ ಇಲ್ಲ. ನೀವೇನು ಈಗ ಆತನ ಮುಂದೆ ಹೋಗಿ ನಿಂತಾಗ ಶ್ರೀ ಕೃಷ್ಣ ತಾನಾಗಿಯೇ ಈ ಎಲ್ಲ ಭೌತಿಕ ಸಂಪತ್ತನ್ನ ನೀಡ್ತಾನೆ. ಅದು ಅವನಿಗೆ ಮಹತ್ತೇನಲ್ಲ, ಅದು ತುಂಬಾ ಕ್ಷುಲ್ಲಕ.
ಭಕ್ತರು ಅದನ್ನು ಬಯಸುವುದಿಲ್ಲ, ಭಗವಂತನು ಅದನ್ನು ಹೆಚ್ಚಾಗಿ ಕಾಣೋದು ಇಲ್ಲ. ಸೊ ಹಾಗಾಗಿ ಅದನ್ನ ಹಾಗೇನೆ ನೀಡಿಬಿಡ್ತಾನೆ. ಅದೇನು ಆತನ ಮುಖ್ಯ ಗಣನೆಯೇ ಅಲ್ಲ ಅಂತ ಸುಧಾಮನ ಪತ್ನಿ ಸುಧಾಮನಿಗೆ ಹೇಳ್ತಾ ಇದ್ದಾಳೆ. ಈ ರೀತಿಯಾದಂತಹ ಮಾತುಗಳನ್ನ ಸುಧಾಮ ಕೇಳ್ತಾ ಇದ್ದಾನೆ. ಒಂದು ರೀತಿ ಮುಜುಗರ, ಏನಿದು ಈಕೆ ಹೀಗೆ ಹೇಳ್ತಾ ಇದ್ದಾಳಲ್ಲ, ನನಗೆ ಹೋಗಿ ಯಾವುದನ್ನೂ ಕೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಆತ ಪದೇ ಪದೇ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಆಕೆಯ ಈ ವಿನಂತಿಯನ್ನ ಕೂಡ ಕೇಳಿದ ಮೇಲೆ ಅವನ ಮನಸ್ಸಿನಲ್ಲಿ ಒಂದು ಇಚ್ಛೆ ಮೂಡುತ್ತೆ. ಏನದು? ಏನೇ ಆಗ್ಲಿ, ದಯವಿಟ್ಟು ಮ್ಯೂಟ್ ಮಾಡಿ. ಸುನಿಲ್ ಪ್ಲೀಸ್ ನೋಡಿ, ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಸೊ ಅಲ್ಲಿ ಏನು ಅವಳ ಮನಸ್ಸಿನಲ್ಲಿ ಒಂದು ಸುಧಾಮನ ಮನಸ್ಸಿನಲ್ಲಿ ಏನು ಇಚ್ಛೆ ಬರ್ತದೆ ಅಂದ್ರೆ, ಆಕೆಯ ವಿನಂತಿಯನ್ನ ಗೌರವಿಸ್ತಾ ನಾನು ಕೃಷ್ಣನ ದರ್ಶನವನ್ನ ಬಯಸಿ ದ್ವಾರಕೆಗೆ ಹೋಗ್ತೀನಿ. ನನಗೆ ಕೃಷ್ಣನ ದರ್ಶನದ ಅನುಗ್ರಹ ದೊರೆತರೆ ಅದಕ್ಕಿಂತ ಮಿಗಿಲಾದಂತಹ ಸಿದ್ಧಿ ಅಥವಾ ಆ ಏನು ಹೇಳ್ತಾರೆ ಅನುಗ್ರಹ ಇನ್ನೊಂದಿದೆಯಾ? ಕೃಷ್ಣ ದರ್ಶನ ಲಾಲಸೆ, ಆ ಒಂದು ಉದ್ದೇಶದಿಂದ ಕೃಷ್ಣ ನನ್ನ ಬಳಿ ಆ ದ್ವಾರಕೆಗೆ ಸುಧಾಮ ತೆರಲಿಕ್ಕೆ ತಯಾರಾದ, ಮನಸ್ಸಿನಲ್ಲಿ ಆ ಸಂಕಲ್ಪ ಮಾಡ್ದ. ಹೋಗ್ಲಿಕ್ಕೂ ಮುಂಚೆ ನಾನು ಹೇಗೆ ಬರಿಗೈಯಲ್ಲಿ ಹೋಗ್ಲಿ? ಹೇ ದೇವಿ, ನನ್ನ ಮಿತ್ರನಿಗೆ ಕೊಡಲಿಕ್ಕೆ ಏನಾದರೂ ಇದೆಯಾ? ಒಂದು ಧಾನ್ಯದ ಅಗಳು ಕೂಡ ಇರಲಿಲ್ಲ ಅವರ ಮನೆಯಲ್ಲಿ. ಆಗ ಆಕೆ ಹೊರಗೆ ಹೋಗಿ ಬೇರೊಂದು ಮನೆಯಿಂದ ಭಿಕ್ಷೆಯನ್ನ ಬೇಡಿ 4 ಮುಷ್ಟಿ ಅವಲಕ್ಕಿ, ಚಿವಡ ಅಂತ ಏನ್ ಹೇಳ್ತಾರೆ, ಅವಲಕ್ಕಿಯನ್ನ ಮುಷ್ಟಿಕ ಅವಲಕ್ಕಿಯನ್ನ ತಂದ್ಲು. ಅದನ್ನ ಕಟ್ಲಿಕ್ಕೆ ಒಂದು ಸರಿಯಾದಂತಹ ಬಟ್ಟೆಯೂ ಇರಲಿಲ್ಲ. ಹರಿದು ಹೋಗಿದ್ದಂತಹ, ಸ್ವಲ್ಪ ಹೇಗೋ ಒಂದು ರೀತಿ ಇದ್ದಂತಹ ಛಿದ್ರವಾಗಿದ್ದಂತಹ ಒಂದು ಬಟ್ಟೆಯನ್ನೇ ಅದರಲ್ಲೇ ಹೇಗೋ ಅದನ್ನ ಕಟ್ಟಿದ್ಲು. ಅದನ್ನ ಕಟ್ಟಿ ತನ್ನ ಪತಿ ಸುಧಾಮನಿಗೆ ನೀಡ್ತಾಳೆ. ದಯವಿಟ್ಟು ಇದನ್ನ ನೀವು ನಿಮ್ಮ ಮಿತ್ರನಿಗೆ ನೀಡಿ ಅಂತ. ಸುಧಾಮ ಬರಿಗೈಯಲ್ಲಿ ಹೇಗೆ ನನ್ನ ಮಿತ್ರನನ್ನ ಕಾಣ್ಲಿ ಅನ್ನೋ ಒಂದು ಮನಸ್ಸಿನಿಂದ ಅದನ್ನ ಹಿಡಿದು ಮುನ್ನಡೀತಾ ಇದ್ದಾನೆ. ನನ್ನನ್ನ ಕೃಷ್ಣ ಹೇಗೆ ಸ್ವೀಕರಿಸ್ತಾನೆ? ಕೃಷ್ಣನನ್ನ ಕಾಣ್ಲಿಕ್ಕೆ ನನ್ನನ್ನ ಅಲ್ಲಿರುವಂತಹ ಸೈನಿಕರು, ಭಟರು ಅವರು ನನ್ನನ್ನ ಬಿಡ್ತಾರ? ಈ ರೀತಿಯಾಗಿ ಆತ ಆಲೋಚನೆ ಮಾಡ್ತಾ ಇದ್ದಾನೆ. ಕೃಷ್ಣನ ಸ್ಮರಣೆಯಲ್ಲಿ ಅತಿ ತೀವ್ರವಾಗಿ ಆತ ಧ್ಯಾನಸ್ಥ ಮುನ್ನಡೀತಾ ಇದ್ದಾನೆ. ಕೃಷ್ಣನ ರೂಪ, ಗುಣಗಳು, ಆತನ ಮಾತುಗಳು, ಮಹಿಮೆಗಳು ಅವೆಲ್ಲವನ್ನು ಸ್ಮರಿಸ್ತಾ ಮುನ್ನಡೀತಾ ಇದ್ದಾನೆ. ಅನೇಕ ದಿನಗಳ ಪ್ರಯಾಣ ಕಾಲ್ನಡಿಗೆಯಲ್ಲಿ ಆತ ದ್ವಾರಕೆಯ ಬಳಿ ಬರ್ತಾನೆ. ದ್ವಾರಕೆಯಲ್ಲಿ ಆತ ಬರ್ತಾ ಬರ್ತಾ ಅಲ್ಲಿ ಅದು ಒಂದು ವೈಭವಯುತವಾದಂತಹ ನಗರವಾಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ ಅದು ಸಮುದ್ರದ ಮಧ್ಯೆ ಇರುವಂತಹ ಒಂದು ದ್ವೀಪ ನಗರಿ. ಆ ನಗರಿಯನ್ನ ಪ್ರವೇಶಿಸ್ತಾನೆ. 3 ಪಹರೆಯುಳ್ಳಂತಹ ಸೈನಿಕರ ತುಕಡಿಯ ಆ ಒಂದು ಏನು ರಕ್ಷಾ ಕವಚ ಇತ್ತು, ಅದನ್ನ ದಾಟಿ ಮುನ್ನಡಿತಾನೆ. ಅನೇಕ ಬ್ರಾಹ್ಮಣರು ಅಲ್ಲಿ ತೆರಳುತ್ತಾ ಇದ್ರು. ಅವರ ಜೊತೆ ಆತನು ನಡೀತಾ ನಡೀತಾ ಮುಂದೆ ನೋಡ್ತಾನೆ, ಅಲ್ಲಿ ರಕ್ಷಾ ಗೋಪುರದಂತಿದ್ದಂತಹ ಕಾವಲುಕಾರರ ಗೋಪುರದ ಮೇಲಿಂದ ಕಾಣ್ತಾ ಇದ್ರು. ಆ ರೀತಿ 3 ಗೋಪುರಗಳನ್ನೂ ಕೂಡ ದಾಟಿ ಮುನ್ನಡಿತಾನೆ. ಆಗ ಅಲ್ಲಿ ಕೃಷ್ಣನ ರಾಣಿಯರ ಅರಮನೆಗಳ ಒಂದು ಕ್ಷೇತ್ರ ಬರುತ್ತೆ. ಅವರ ಅಂತಃಪುರದ ಕ್ಷೇತ್ರ ಬರ್ತದೆ. ಕೃಷ್ಣನ ರಾಣಿಯರು, ಅನೇಕ ರಾಣಿಯರು, ಸಾವಿರಾರು ರಾಣಿಯರು. ಆ ರಾಣಿಯರ ಅರಮನೆಯನ್ನ ಆತ ಕಾಣ್ತಾ ಕಾಣ್ತಾ ಮುನ್ನಡೀತಾ ಇದ್ದಾನೆ. ಪದ್ಮಪುರಾಣದಲ್ಲಿ ವರ್ಣನೆ ಬರ್ತದೆ, ಆತ ಆ ಆ ರಾಣಿಯರಲ್ಲಿ ಪ್ರಮುಖಳಾದಂತಹ ರುಕ್ಮಿಣಿಯ ಅಂತಃಪುರದ ಕಡೆ ಬರ್ತಾ ಇದ್ದಾನೆ. ರುಕ್ಮಿಣಿಯ ಅಂತಃಪುರದ ಆ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಾನೆ. ಮನಸ್ಸಿನಲ್ಲಿ ಆತನಿಗೆ ಒಂದು ಭಯ ಇತ್ತು, ಯಾರಾದ್ರೂ ನಾನು ತಡೆ ಹಿಡಿದು ಬಿಡ್ತಾರ ಅಂತ. ಬಟ್ ವಿಶೇಷ ಏನಂದ್ರು, ಯಾರೂ ಆತನನ್ನ ತಡೆ ಹಿಡಿಲಿಲ್ಲ. ಕೆಲವೊಮ್ಮೆ ಕೆಲ ಪ್ರಸಿದ್ಧವಾದಂತಹ ಕವಿತೆಗಳಿವೆ. ಸುಧಾಮ ಕೃಷ್ಣನನ್ನ ಭೇಟಿ ಆಗ್ಲಿಕ್ಕೆ ಹೊರ ಬಂದಾಗ, ಆ ದ್ವಾರಕೆಯ ನಗರವನ್ನ ಪ್ರವೇಶಿಸುವಾಗ ಆತ ಬೇರೆಯವ್ರಿಗೆ ಹೇಳ್ತಾ ಇದ್ದಾನೆ, ನಾನು ಸುಧಾಮ ಬಂದಿದ್ದೀನಿ ಕೃಷ್ಣನನ್ನ ಕಾಣ್ಲಿಕ್ಕೆ, ಹೇಳಿ ಹೇಳಿ ಅಂತ. ಕೇಳಿದಾರ ಕವಿತೆಗಳು? ಅರೆ ದ್ವಾರಪಾಲೋ ಕನ್ಹಯ್ಯ ಸೆ ಕಹೆ ದೋ ಕೆ ಗರೀಬ್ ಸುಧಾಮ
ಆ, ದೇಖನೆ ಆಯಾ ಹೈ ಏನೋ ಅನೇಕ ಭಜನೆಗಳಿವೆ ಈ ರೀತಿಯಾಗಿ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಸುಧಾಮ ಆತ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಒಂದು ಗೊಂದಲ ಇತ್ತು. ಬಟ್ ದ್ವಾರಕೆಯಲ್ಲಿ ಯಾರೂ ಕೂಡ ಆತನನ್ನ ತಡೆ ಹಿಡಿಲಿಲ್ಲ. ಅದು ಭಗವಂತನ ಪ್ರೇರಣೆಯಿಂದ ಯಾರೂ ಕೂಡ ಆತನನ್ನ ತಡಿಲಿಲ್ಲ. ಆತ ನೇರವಾಗಿ ಕೃಷ್ಣನ ಪ್ರಮುಖ ರಾಣಿಯಾದಂತಹ ರುಕ್ಮಿಣಿಯ ಅಂತಃಪುರದ ಮೆಟ್ಟಿಲ ಬಳಿ ಬಂದಿದ್ದಾನೆ. ಆ ಸಮಯದಲ್ಲಿ ಕೃಷ್ಣ ತನ್ನ ಆ ರಾಣಿಯ ಜೊತೆ ಆ ಹಾಸಿಗೆಯ ಮೇಲೆ ಕೂತಿದ್ದ. ಆ, ಆತನನ್ನ ಬೀಸಣಿಕೆಯಿಂದ ರುಕ್ಮಿಣಿ ದೇವಿ ಸೇವೆ ಮಾಡ್ತಾ ಇದ್ಲು. ಆತ ಕೂಡ ವಿಹರಿಸ್ತಾ ಇದ್ದ. ತನ್ನ ಮಿತ್ರನಾದಂತಹ ಸುಧಾಮ ಆತನನ್ನ ಯಾರೂ ಗುರುತಿಸ್ತಾನೂ ಇಲ್ಲ. ಆ, ಆತ ಆ ಮೆಟ್ಟಿಲ ಬಳಿ ಬಂದಿದ್ದಾನೆ ಅನ್ನೋದು ದೂರದಿಂದ ಕೃಷ್ಣ ಕಂಡ ತಕ್ಷಣವೇ ಆತ ಓಡೋಡಿ ಬರ್ತಾನೆ. ಹೇ ಮಿತ್ರ ಸುಧಾಮ ಅಂತ ಹೇಳಿ ಓಡೋಡಿ ಬರ್ತಾನೆ. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಏನಿದು, ಕೃಷ್ಣ ಯಾಕೆ ಓಡ್ ಹೋಗ್ತಾ ಇದ್ದಾನೆ? ಏನಾದ್ರೂ ಬೇಕಿದ್ರೆ ಆತ ಹೇಳಿದ್ರೆ ಎಲ್ಲವೂ ಕೂಡ ಆತನ ಮುಂದೆನೆ ಬಂದು ನಿಲ್ಲುತ್ತಲ್ಲ, ಎಲ್ಲರೂ ಕೂಡ ಆತನ ಮುಂದೆ ಆಜ್ಞಾಧಾರಿಗಳಾಗಿ ನಿಲ್ತಾರಲ್ಲ, ಕೃಷ್ಣ ಯಾಕೆ ಓಡ್ ಹೋಗ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ಆತನ ಹಿಂದೆ ಓಡೋಡಿ ಹೋದ್ರು. ಆ, ಕೃಷ್ಣ ಅಲ್ಲಿ ಬಾಗಿಲ ಬರಿ ಹೋದಾಗ ಅಲ್ಲಿ ನಿಂತಿದ್ದಾನೆ ಈ ಕುಚೈಲ ಸುಧಾಮ. ಕೃಷ್ಣನ ಮುಂದೆ ಕೈ ಜೋಡಿಸಿ ನಿಂತು ಬಿಟ್ಟ. ಕೃಷ್ಣ ಅಷ್ಟೊಂದು ಉತ್ಸಾಹದಿಂದ ಸಂತೋಷದಿಂದ ಆತನನ್ನ ಆಲಂಗಿಸ್ಕೊಂಡು ಬಿಡ್ತಾನೆ, ಅಪ್ಪುಕೊಳ್ತಾನೆ. ಕೃಷ್ಣ ನನ್ನ ಮಿತ್ರನ ಸ್ಪರ್ಶದಿಂದ ನಾನು ಅತ್ಯಂತ ಧನ್ಯನಾದೆ, ಆನಂದಿತನಾದೆ ಅಂತ ಹೇಳಿ ಆನಂದ ಬಾಷ್ಪ ಕಣ್ಣೀರು ಸುರಿಸ್ತಾನೆ. ಆನಂದದಲ್ಲಿ ಕುಚೇಲನಿಗೆ ಮಾತೆ ಬರ್ತಾ ಇಲ್ಲ, ದಂಗ ಬಡದಂತಾಗಿದ್ದಾನೆ. ಆಶ್ಚರ್ಯದಲ್ಲಿ ಕೃಷ್ಣ ಎಷ್ಟು ಐಶ್ವರ್ಯ ಉಳ್ಳವನು ಅನ್ನೋದು ಆ ದ್ವಾರಕ ನಗರದ ಪ್ರವೇಶ ಮಾಡ್ತಾ ಇದ್ದಾಗಲೇ ಆತನಿಗೆ ಅರಿವಾಗ್ತಾ ಆಗ್ತಾ ಆಗ್ತಾ ಬರ್ತಾ ಇತ್ತು. ಯಾವಾಗ ಈ ರಾಣಿಯರ ಅಂತಃಪುರದ ಬಳಿ ಬಂದನೋ, ಓ ಎಂಥ ಐಶ್ವರ್ಯ ಇದು, ಇಂದ್ರನಿಗೂ ಮಿಗಿಲಾದ ಐಶ್ವರ್ಯ, ವೈಕುಂಠಕ್ಕೂ ಮಿಗಿಲಾದ ಐಶ್ವರ್ಯ ಇದು. ಆ ಸಂಪತ್ತಿನಿಂದನೇ ಆತ ಆಶ್ಚರ್ಯಚಕಿತನಾಗಿದ್ದ. ಆದರೆ ಈಗ ಅಂತಹ ಸಂಪತ್ತುಳ್ಳಂತಹ ಈ ಶ್ರೀಕೃಷ್ಣ ಎಷ್ಟು ವಾತ್ಸಲ್ಯ ಸ್ನೇಹ ಭಾವದಲ್ಲಿ ಆತ ನನ್ನ ಮುಂದೆ ಬಂದು ನನ್ನನ್ನು ಆಲಂಗಿಸಿಕೊಂಡ, ಅಪ್ಪಿಕೊಂಡ ಅನ್ನೋ ಒಂದು ಆ ಆ ಅನುಭವನ ಆತ ಅದನ್ನ ಸ್ವೀಕರಿಸ್ಲಿಕ್ಕೂ ಆಗ್ತಾ ಇಲ್ಲ. ಆತನ ಪ್ರಜ್ಞೆಯಲ್ಲಿ ಒಂದು ರೀತಿ ದಂಗ ಬಡದಂತಾಗಿದ್ದಾನೆ. ನೋಡಿ, ಅನೇಕ ಬಾರಿ ನಾವು ಆ ಸ್ನೇಹ ಅಥವಾ ಫ್ರೆಂಡ್ಶಿಪ್ಗೆ ಕೆಲವು ಉತ್ತಮ ಉದಾಹರಣೆಗಳನ್ನು ನಮ್ಮ ಶಾಸ್ತ್ರಗಳಿಂದ ಹೇಳ್ತೀವಿ ಅಲ್ವಾ? ಅದರಲ್ಲಿ ಇದು ಬಹಳ ಒಳ್ಳೆ ಉದಾಹರಣೆ, ಇಸ್ ಇಟ್ ನಾಟ್? ಹೌದಲ್ವಾ? ಕೃಷ್ಣ ಸುಧಾಮ, ಕೃಷ್ಣ ಅರ್ಜುನ. ಇದೇ ರೀತಿಯಾದಂಥ ಇನ್ನೊಂದು ವರ್ಣನೆ ಇದೆ. ಆ ವರ್ಣನೆಯಲ್ಲಿ ಇದನ್ನ ನೀವೇ ಯೋಚನೆ ಮಾಡಿ ಹೇಳ್ಬೇಕು, ನನಗೆ ಈಗ ಉತ್ತರ ಹೇಳ್ಬೇಡಿ. ಆ ವರ್ಣನೆಯಲ್ಲಿ ಇಬ್ರು ಗುರುಕುಲದಲ್ಲಿದ್ರು. ಒಬ್ಬ ಕ್ಷತ್ರಿಯನ ಮಗ, ಒಬ್ಬ ಬ್ರಾಹ್ಮಣನ ಮಗ. ಆ ಕ್ಷತ್ರಿಯನ ಮಗ ಆತ ಮುಂದೆ ದೊಡ್ಡ ರಾಜನಾಗ್ತಾನೆ. ಆದರೆ ಈ ಬ್ರಾಹ್ಮಣನ ಮಗ ಗುರುಕುಲದಿಂದ ಉತ್ತೀರ್ಣನಾದ ಮೇಲೆ ಆತ ಅತ್ಯಂತ ಬಡವನಾಗಿರ್ತಾನೆ. ತನ್ನ ಮಿತ್ರನನ್ನ ಕಾಣಲಿಕ್ಕೆ ಅಂತ ಹೇಳಿ ಆತನೂ ಕೂಡ ತನ್ನ ಹೆಂಡತಿಯ ವಿನಂತಿಯನ್ನ ಗೌರವಿಸ್ತಾ ಆತನೂ ಬಂದಿರ್ತಾನೆ ತನ್ನ ಮಿತ್ರನನ್ನ ಕಾಣಲಿಕ್ಕೆ. ಮಿತ್ರನ ಬಳಿ ಬಂದಾಗ ಆ ಮಿತ್ರ ಮಹಾರಾಜನಾದವನು. ಈಗ ಆತ ಗುರುತಿಸಲೂ ಇಲ್ಲ. ಯಾರ ನೀನು? ನೀನೆಲ್ಲಿ, ನಾನೆಲ್ಲಿ? ನನ್ನ ನಿನ್ನ ನಡುವೆ ಸ್ನೇಹ ಆಗೋದುಂಟೆ? ನೀನು ಒಬ್ಬ ದರಿದ್ರ ಬಡಪಾಯಿ, ನೀನು, ನಾನು ಮಹಾರಾಜ. ಹೇಗೆ ತಾನೇ ನೀನು ಈ ರೀತಿಯಾದಂತಹ ಅಭಿಲಾಷೆ ಇಟ್ಟು ಬಂದಿದೆಯಾ ಅಂತ ಹೇಳಿ ಆತನನ್ನ ನಿರಾಕರಿಸ್ತಾನೆ. ಮಹಾಭಾರತದಲ್ಲಿ ಬರುತ್ತೆ ಇದೊಂದು ಪ್ರಸಂಗ. ಯಾರಿಗಾದ್ರೂ ನೆನಪಾಯ್ತಾ ಯಾರಂತ? ಅದು ದೃಪದ ದ್ರೋಣಾಚಾರ್ಯ ಮತ್ತು ದ್ರುಪದ. ಎಕ್ಸಾಕ್ಟ್ ಸೇಮ್ ಪ್ರಸಂಗ ನೋಡಿ. ಆದ್ರೆ ಇಲ್ಲಿ ಕೃಷ್ಣ ಸಂಪತ್ತಿನಲ್ಲಿ ಎಂತಹ ರಾಜ, ಭೌತಿಕ ಜಗತ್ತಿನ ರಾಜರಿಗಿಂತ ಮಿಗಿಲಾದವನು, ಇಂದ್ರನಿಗಿಂತ ಉನ್ನತವಾದಂತಹ ಸಂಪತ್ತು. ಅಖಿಲ ಬ್ರಹ್ಮಾಂಡ, ಕೋಟಿ ಬ್ರಹ್ಮಾಂಡದ ನಾಯಕ ಆತ. ದ್ವಾರಕೆ ಐಶ್ವರ್ಯ ಆಗಿತ್ತು. ಅದೇ ಇಲ್ಲಿ ಕುಚೇಲ ಅಥವಾ ಸುಧಾಮನ ಬಡತನವೂ ಅಷ್ಟೇ ಕಠೋರವಾಗಿತ್ತು. ದರಿದ್ರ ಅನ್ನೋ ಒಂದು ಶಬ್ದವನ್ನ ಕೂಡ ಉಪಯೋಗಿಸ್ತಾರೆ ಕುಚೇಲನ ವರ್ಣನೆಯಲ್ಲಿ. ಅಷ್ಟು ಬಡತನ ಆತನದ್ದಾಗಿತ್ತು.
ಹೀಗೆ ಪರಸ್ಪರ ವಿಪರೀತದ ಒಂದು ಲಕ್ಷಣಗಳು. ಆದರೆ ಕೃಷ್ಣನ ವಾತ್ಸಲ್ಯ ಅಥವಾ ಸ್ನೇಹ ಯಾವುದೇ ರೀತಿಯ ಭೌತಿಕ ಗಣನೆಗೆಯನ್ನ ಅದು ಕಾಣೋದಿಲ್ಲ. ಅವೆಲ್ಲವುಗಳನ್ನ ಮೀರಿದ್ದು ಆ, ಅದನ್ನ ಇಲ್ಲಿ ಕಾಣ್ತೀವಿ. ಕೃಷ್ಣ ಆಲಂಗಿಸಿಕೊಂಡಿದ್ದಾನೆ ಈ ಸುಧಾಮನನ್ನ, ಆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆತನನ್ನ ಕೈ ಹಿಡಿದು ಆತನನ್ನ ತನ್ನ ಆ ಅಂತಃಪುರ ಅರಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ನೇರವಾಗಿ ತನ್ನ ಆ ಅಂತರ್ ಆ, ಏನು ಆ ಗೃಹ ಇತ್ತು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಂದು ಸುಂದರವಾದಂತಹ ಆ ಆ ರತ್ನ ಖಚಿತವಾದಂತಹ ಒಂದು ಆಸನದ ಮೇಲೆ ಕುಳ್ಳರಿಸ್ತಾನೆ. ಕೂರಿಸಿ ಶ್ರೀಕೃಷ್ಣ ಆ ತನ್ನ ಬ್ರಾಹ್ಮಣ ಮಿತ್ರನ ಸತ್ಕಾರವನ್ನ ಆತಿಥ್ಯವನ್ನ ಮಾಡ್ತಾ ಇದ್ದಾನೆ. ಆತನ ಪಾದವನ್ನ ತೊಳಿತಾನೆ. ತನ್ನ ಕೈಯಾರೆ ಆತನ ಪಾದವನ್ನ ಸ್ಪರ್ಶಿಸ್ತಾ ಆ ಪಾದಕ್ಕೆ ನೀರೆರ ನೀರೆರೆಯುತ್ತಾ ಆ ಪಾದವನ್ನ ತೊಳಿತಾನೆ. ತೊಳೆದ ನಂತರದ ಆ ನೀರನ್ನ ತನ್ನ ತಲೆಯ ಮೇಲೆ ಸಿಂಪಡಿಸ್ಕೊಳ್ತಾನೆ, ಪ್ರೋಕ್ಷಣೆ ಮಾಡ್ಕೊಳ್ತಾನೆ. ಅನೇಕ ಸುಗಂಧ ದ್ರವ್ಯಗಳನ್ನು ಅರ್ಪಿಸ್ತಾನೆ. ಧೂಪ, ದೀಪ, ನೈವೇದ್ಯ, ತಾಂಬೂಲ ಎಲ್ಲವನ್ನ ಅರ್ಪಿಸ್ತಾನೆ. ಆ ಆನಂತರ ಕೊನೆಗೆ ಒಂದು ಹಸುವನ್ನ ದಾನವಾಗಿ ಕೂಡ ನೀಡ್ತಾನೆ. ಎಷ್ಟು ಸುಮಧುರವಾಗಿ ಅತ್ಯಂತ ಗೌರವಯುತವಾಗಿ ಮಾತುಗಳನ್ನು ಕೂಡ ಆಡ್ತಾನೆ. ಸುಧಾಮನಿಗೆ ಒಂದು ರೀತಿ ಮಾತುಗಳೇ ಬರ್ತಾ ಇಲ್ಲ ಕೃಷ್ಣನ ಈ ವರ್ತನೆಯನ್ನ ಕಂಡು. ಎಂತಹ ಅಪಾರವಾದಂತಹ ಯಾವುದೇ ಮಾನಾಭಿಮಾನಗಳ ಆ, ಕಿಂಚಿತ್ತೂ ಅಲ್ಲಿ ಆ, ಕಲುಷಿತ ಅಥವಾ ಮಾಲಿನ್ಯವೇ ಇಲ್ಲ. ಆ, ಅಂತಹ ಶುದ್ಧ ಹೃದಯ ಆ ಭಗವಂತನ ಹೃದಯ. ಆ ಸುಧಾಮ ಆತನ ಪಾದದ ಪೂಜೆಯನ್ನ ಕೃಷ್ಣ ಮಾಡಿದ್ದಾನೆ. ಆ ಅಲ್ಲೇ ಪಕ್ಕದಲ್ಲಿ ರುಕ್ಮಿಣಿ ಕೂಡ ಆತ ತನ್ನ ಪತಿಯ ಸ್ನೇಹವನ್ನ ಕಂಡು ಆತನಿಗೆ ಎಲ್ಲ ರೀತಿಯ ನೆರವನ್ನ ಮಾಡ್ತಾ ಇದ್ದಾಳೆ. ಆ ಅಲ್ಲಿ ವರ್ಣನೆ ಬರ್ತದೆ, ಆಕೆ ತಾನಾಗಿಯೇ ತನ್ನ ಪತಿಯ ಅತ್ಯಂತ ನಿಕಟ ಮಿತ್ರನಾಗಿರುವ ಈ ಸುಧಾಮನ ಸೇವೆಯನ್ನ ಮಾಡ್ತಾಳೆ. ಏನ್ ಮಾಡ್ತಾಳೆ ನೋಡಿ. ಕುಚೈಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿ ಸಂತತಂ. ನೋಡಿ, ಈ ಶಬ್ದ ಬಂದಿದೆ, ಕುಚೈಲಂ. ಆತನ ವಸ್ತ್ರಗಳು ಹಾಗಿತ್ತು. ಹೇಗಿತ್ತು? ಬಟ್ಟೆಗಳೆಲ್ಲ ಒಂದು ರೀತಿ ಹರಕ ಪರಕ ಆಗಿತ್ತು. ಮಲಿನಂ ಕ್ಷಾಮಂ, ಕ್ಷೀಣವಾಗ್ಬಿಟ್ಟಿತ್ತು ಆತನ ಶರೀರ. ಎಷ್ಟರ ಮಟ್ಟಿಗೆ ಅಂದ್ರೆ ನರಗಳೆಲ್ಲ ಎದ್ದೆದ್ದು ಕಾಣ್ತಾ ಇದ್ವು. ಧಮನಿ ಸಂತತಂ, ಕೃಶನಾಗಿ ಬಿಟ್ಟಿದ್ದ ಸಂಪೂರ್ಣವಾಗಿ ಕುಚೇಲ. ಕೇವಲ ಮೂಳೆಗಳ ಮೇಲೆ ಒಂದು ರೀತಿ ಚರ್ಮದ ಹೊದಿಕೆಯಂತೆ ಒಂದು ರೀತಿ ಕಾಣ್ತಾ ಇತ್ತು, ಮಾಂಸ ಏನು ಇದ್ದೇ ಇಲ್ಲ ಅಲ್ಲಿ. ಸೊ ಹೀಗೆ ಅತ್ಯಂತ ಕೃಶನಾಗಿದ್ದವ, ಆದರೆ ಆತನ ಮನಸ್ಸು ಭಕ್ತಿಯಲ್ಲಿ ಸಂಪದ್ಭರಿವಾಗಿತ್ತು. ಅದು ಮುಂದೆ ಬರುತ್ತೆ. ಆತನನ್ನ ಸತ್ಕರಿಸ್ತಾ ಇದ್ದಾಳೆ ಈ ದೇವಿ ರುಕ್ಮಿಣಿ, ಆದಿಲಕ್ಷ್ಮಿ. ದೇವಿ ಪರ್ಯಚರತ್ ಸಾಕ್ಷಾತ್ ಚಾಮರ ವ್ಯಜನೇನ ವೈ. ಒಂದು ಬೀಸಣಿಕೆಯನ್ನ ಅಥವಾ ಇವುಗಳನ್ನ ಉಪಯೋಗಿಸಿ ಆಕೆ ಇದೇನಿದು ಆಕೆ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಸೊ ಆಗ ನೆರೆದಿರುವಂತಹ ಎಲ್ಲ ದ್ವಾರಕ್ಕೆ ಆ ಅಂತಃಪುರದ ಏನು ಸೇವಕರಿದ್ರು, ವಾಸಿಗಳಿದ್ರು, ದ್ವಾರಕ ವಾಸಿಗಳು ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಕಿಂ ಅನೇನ ಕೃತಂ ಪುಣ್ಯಂ ಅವಧೂತೇನ ಭಿಕ್ಷುಣ. ಎಂತ ಪುಣ್ಯ ಮಾಡಿದ್ದನಪ್ಪ ಈತ ಅವಧೂತ ಭಿಕ್ಷುಕ, ಈ ಬ್ರಾಹ್ಮಣ. ಶ್ರಿಯಾಹೀನೇನ ಲೋಕೇಸ್ಮಿನ್ ಗರ್ಹಿತೇನ ಅಧಮೇನ ಚ. ನೋಡ್ಲಿಕ್ಕೆ ಈತನಿಗೆ ಯಾವುದೇ ಒಂದು ಆ ಲಕ್ಷ್ಮಿಯ ಆಶೀರ್ವಾದವೇ ಇಲ್ಲ. ತುಂಬಾ ಹೀನ ಈತ, ಗರ್ಹಿತ, ಅಧಮನಂತೆ ಕಾಣ್ತಾ ಇದ್ದಾನೆ. ಆದ್ರೆ ಈಗ ಯೋಸೌ ತ್ರಿಲೋಕ ಗುರುಣ ಶ್ರೀನಿವಾಸೇನ ಸಂಭೃತ. ಆ ಶ್ರೀನಿವಾಸ, ತ್ರಿಲೋಕ ಗುರು, ಆ ತ್ರಿಲೋಕಾಧಿಪತಿ ಶ್ರೀ ಕೃಷ್ಣ, ಆತ ಈತನ ಸೇವೆ ಮಾಡ್ತಾ ಇದ್ದಾನೆ. ಪರ್ಯಂಕಂ ಸ್ಥಾಂ ಶ್ರಿಯಂ ಹಿತ್ವಾ ಪರಿಷ್ವಕ್ತೋಗ್ರಜೋ ಯಥಾ. ಎಷ್ಟರ ಮಟ್ಟಿಗೆ ಅಂದ್ರೆ ಶ್ರೀಕೃಷ್ಣ ತನ್ನ ಆಸನದ ಮೇಲೆ ಈ ಬಡವನನ್ನ, ಈ ಬ್ರಾಹ್ಮಣನನ್ನ ಕುಳ್ಳಿರಿಸಿ ಆತನ ಪಾದ ಶೌಚವನ್ನ ಮಾಡಿ ಆತನ ಸೇವೆಯನ್ನ ಮಾಡ್ತಾ ಇದ್ದಾನೆ, ಕಾಲುಗಳನ್ನು ಒತ್ತುತ್ತಾ ಇದ್ದಾನೆ. ಹೀಗೆ ಕೃಷ್ಣನ
ನಡತೆಗಳು, ಆ ಸ್ನೇಹ ಭಾವದ ವರ್ತನೆಗಳನ್ನ ನಾವಲ್ಲಿ ಕಾಣ್ತೀವಿ ಭಾಗವತದ ವರ್ಣನೆಯಲ್ಲಿ. ಇದಾದ ಮೇಲೆ ಶ್ರೀಕೃಷ್ಣ ಆ ತನ್ನ ಮಿತ್ರನ ಜೊತೆ ಕೂತ್ಕೊಂಡು ಕೈಲಿ ಕೈ ಹಿಡಿದು ಆತನ ಜೊತೆ ಅನ್ಯೋನ್ಯವಾಗಿ ಆ ಮಾತನಾಡ್ತಾ ಇದ್ದಾನೆ. ವಿಶೇಷವಾಗಿ ಆ ಗುರುಕುಲದ ವಾಸದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆ ನೀನು ನಾನು ಆ ಕೆಲ ದಿನಗಳು ಏನು ಒಟ್ಟಾಗಿ ಆ ಆವಂತಿ ಕ್ಷೇತ್ರದ ಗುರುಕುಲದಲ್ಲಿದ್ವಿ. ಅದಾದ ಮೇಲೆ ನೀನು ಗುರುಕುಲದಿಂದ ತೇರ್ಗಡೆ ಹೊಂದಿದ ಮೇಲೆ ನೀನು ಯೋಗ್ಯವಾದಂತಹ ಸ್ತ್ರೀಯನ್ನ ಪತ್ನಿಯಾಗಿ ಸ್ವೀಕರಿಸಿದ್ಯಾ? ಆ? ಅದಾದ ನಂತರ ನೀನು ಅತ್ಯಂತ ನಿನ್ನ ಮನೋಭಾವ ಹೇಗಿತ್ತು ಅಂತ ನನಗೆ ತಿಳಿದಿತ್ತು. ಯಾವುದೇ ಒಂದು ಭೌತಿಕ ಲೋಭ, ಕಾಮ ಇವುಗಳೆಲ್ಲ ನಿನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಹಾಗಾಗಿ ನಿನಗೆ ನಿನಗೆ ಯಾವುದೇ ರೀತಿಯ ಭೌತಿಕ ಆ ಬಂಧನಗಳಿಲ್ಲ. ಆ ನೀನು ಗೃಹಸ್ಥ ಜೀವನದಲ್ಲಿದ್ರೂ ಕೂಡ ಒಂದು ರೀತಿ ಮುಕ್ತನಂತೆ. ನಿನ್ನ ಮನಸ್ಸು ಯಾವುದೇ ಬಯಕೆಗಳಿಂದ ಪ್ರಭಾವಿತವಾಗಿಲ್ಲ. ನನ್ನ ಭಕ್ತರ ವರ್ತನೆ ಹೀಗೆ ಅವರು ಈ ಸಂಸಾರದಲ್ಲಿ ವಾಸಿಸ್ತಾ ಇದ್ರೂ ಕೂಡ ಅವರು ಸಂಸಾರದ ಬಯಕೆಗಳಿಂದ ಮುಕ್ತರಾಗಿರ್ತಾರೆ. ಆದರೂ ಕೂಡ ತಮ್ಮ ಕರ್ತವ್ಯಗಳನ್ನ ನಿಷ್ಠೆಯಿಂದ ನೆರವೇರಿಸ್ತಾರೆ. ಏಕೆಂದ್ರೆ ಆ ನನ್ನ ಭಕ್ತರ ಆಚಾರಗಳನ್ನ ನೋಡಿ ಸಾಮಾನ್ಯ ಜನರು ಕೂಡ ಅನೇಕ ಒಳ್ಳೆಯ ಮೌಲ್ಯಗಳನ್ನ ಕಲಿತಾರೆ. ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ನನ್ನ ಭಕ್ತರು ಕರ್ತವ್ಯಗಳನ್ನು ನೆರವೇರಿಸ್ತಾರೆ ಹೊರತು ಅವರಿಗೆ ಯಾವುದೇ ರೀತಿಯ ಭೌತಿಕ ಆಸಕ್ತಿಗಳಿಲ್ಲ. ನನಗೆ ಗೊತ್ತು ನೀನು ಯಾವುದೇ ಭೌತಿಕ ಆಸಕ್ತಿಯಿಂದ ಈ ಜಗತ್ತಿನ ಲೌಕಿಕ ಕಾರ್ಯಗಳಲ್ಲಿ ತೊಡಗಿಲ್ಲ. ನೀನು ಸದಾ ಸಂತುಷ್ಟ. ನೀನು ನಾವಿಬ್ರೂ ಕೂಡ ಆ ಗುರುವಿನ ಆಶ್ರಮದಲ್ಲಿ ಗುರುವಿನ ಸೇವೆಯಲ್ಲಿ ತೊಡಗಿದ್ವಿ. ಒಬ್ಬ ಗುರು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಕೃಷ್ಣ ಅಲ್ಲಿ ತನ್ನ ಕೆಲವು ಮಾತುಗಳಲ್ಲಿ ಹೇಳ್ತಾನೆ. ನೋಡಿ, ಕೃಷ್ಣನ ಮಾತುಗಳಲ್ಲಿ ಪ್ರತಿಯೊಬ್ಬ ಜೀವಿ ಮೊದಲ ಜನ್ಮ ತನ್ನ ತಂದೆ ತಾಯಿಯಿಂದ ಪಡಿತಾನೆ. ಎರಡನೆಯ ಜನ್ಮವನ್ನ ಉಪನಯನದ ರೂಪದಲ್ಲಿ ತನ್ನ ಪುರೋಹಿತನಿಂದ ಪಡಿತಾನೆ. ಆದರೆ ಮೂರನೆಯ ಜನ್ಮ ಅನ್ನೋದು ಅದು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಒಬ್ಬ ಗುರುವಿನಿಂದ ಪಡಿತಾನೆ. ಅಂತಹ ಒಬ್ಬ ಗುರುವನ್ನ ಯಾರು ನನ್ನ ಪ್ರತಿನಿಧಿ, ನನ್ನಂತೆಯೇ ಅಂತ ಕಂಡು ಅವರನ್ನ ಸೇವೆ ಮಾಡಿ ಸಂತುಷ್ಟಿಗೊಳಿಸ್ತಾರೋ ಅವರು ನಿಜವಾಗಿಯೂ ನನ್ನ ಕೃಪೆಯನ್ನ ಪಡಿತಾರೆ. ಕೇವಲ ಆ ಪೂಜೆ, ಯಜ್ಞ, ದೀಕ್ಷೆ, ತಪಸ್ಸು ಇವುಗಳಲ್ಲಿ ತೊಡಗೋದ್ರಿಂದ ನನ್ನ ಕೃಪೆ ದೊರಕೋದಿಲ್ಲ. ಯಾವಾಗ ನನ್ನ ಭಕ್ತನಾದಂತಹ, ಪ್ರತಿನಿಧಿಯಾದಂತಹ, ನನ್ನ ಒಂದು ಸ್ವರೂಪವೇ ಆದಂತಹ ಗುರುವನ್ನ ಸೇವೆ ಮಾಡಿ ಸಂತುಷ್ಟಿಪಡಿಸ್ತಾರೋ ಆಗ ಅವರಿಗೆ ನನ್ನ ಕೃಪೆ ದೊರಕತ್ತೆ. ನಾಹಮಿಜ್ಯಾಯ ಜಾತಿಭ್ಯಾಂ ತಪಸೋಪಶಮೇನ ಬಾ ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯ ಯಥಾ. ಯಾರಾದ್ರೂ ಅನುವಾದ ಓದ್ತೀರಾ ಇಲ್ಲಿ? ಬೇರೆಯವರು ಓದಿ ಯಾರಾದ್ರೂ. ಹರೇ ಕೃಷ್ಣ ಪ್ರಭು. ಸಕಲ ಜೀವಿಗಳ ಅಂತರ್ಯಾಮಿಯಾದ ನಾನು ಭಗವಂತ ಒಬ್ಬನು ತನ್ನ ಗುರುವಿಗೆ ಸಲ್ಲಿಸುವ ಶ್ರದ್ಧಾಪೂರ್ವಕ ಸೇವೆಯಿಂದ ಸಂತುಷ್ಟನಾಗುವಷ್ಟು ಯಾವುದೇ ಆಚರಣಾತ್ಮಕ ಪೂಜೆಗಳಿಂದಾಗಲಿ, ಬ್ರಾಹ್ಮಣ ದೀಕ್ಷೆಯಿಂದಾಗಲಿ, ತಪಸ್ಸಿನಿಂದಾಗಲಿ ಅಥವಾ ಆತ್ಮ ನಿಗ್ರಹದಿಂದಾಗಲಿ ಸಂತುಷ್ಟನಾಗುವುದಿಲ್ಲ. ನೋಡಿ, ಭಗವಂತನ ಮಾತು, ನೇರ ಮಾತು ಇದು. ಇತ್ತೀಚೆಗಷ್ಟೇ ಆಷಾಢ ಪೂರ್ಣಿಮೆ ಎಂದು ನಾವೆಲ್ಲ ಆಚರಣೆಯನ್ನ ಮಾಡಿದ್ದೀವಿ. ಗುರು ಪೂರ್ಣಿಮೆ ಅಲ್ವಾ? ಎಷ್ಟು ಚೆನ್ನಾಗಿ ಕೆಲ ಸಂದರ್ಭಗಳು ಭಗವಂತನ ಯೋಜನೆಯಂತೆ ಮ್ಯಾಚ್ ಆಗ್ತಾ ಇವೆ ನೋಡಿ. ಗುರು ಪೂರ್ಣಿಮೆಯ ದಿನ ತಾವೆಲ್ಲರೂ ಕೂಡ ಗುರುವಿನ ಮಹಿಮೆ, ವೇದವ್ಯಾಸರ ಕೊಡುಗೆಗಳು ಇವೆಲ್ಲವನ್ನ ಕಂಡಿರ್ತೀರ. ಇಲ್ಲಿ ಭಗವಂತನ ಮಾತುಗಳಲ್ಲಿ, ನೇರ ಮಾತುಗಳಲ್ಲಿ ನಾವು ಕಾಣ್ತಾ ಇದ್ದೇವೆ, ಯಾರೊಬ್ಬರು ಗುರುವನ್ನ ಶ್ರದ್ಧಾಪೂರ್ವಕವಾಗಿ ಸೇವೆಯಿಂದ ಸಂತುಷ್ಟಿಪಡಿಸ್ತಾರೋ ಅವರು ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳ ಲಾಭವನ್ನ ಪಡಿತಾರೆ. ನನ್ನ ಕೃಪೆ ಅನ್ನೋದು ಅವರಿಗೆ ಖಚಿತವಾಗಿರುತ್ತೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ. ಯಾರು ಗುರುವನ್ನ ಸಂತುಷ್ಟಿಗೊಳಿಸ್ತಾರೋ ಅವರು ನನ್ನನ್ನ ಸಂತುಷ್ಟಿಗೊಳಿಸಿದಂತೆಯೇ.
ಹ ಆ ಗುರುವಾಷ್ಟಕ ಆ ಒಂದು ಪದ್ಯದಲ್ಲಿ ಕಂಡಿದ್ವಲ್ವ ನಾವು ಇತ್ತೀಚೆಗೆ. ಸೊ ಹೀಗೆ ಶ್ರೀಕೃಷ್ಣ ಗುರುಕುಲದ ವಾಸದ ಬಗ್ಗೆ ವರ್ಣಿಸ್ತಾ ಈಗ ಕೆಲ ಘಟನೆಗಳನ್ನ ಮೆಲುಕು ಹಾಕ್ತಾ ಇದ್ದಾನೆ. ಸುಧಾಮನ ಜೀವನದ ಬಗ್ಗೆ ಕೆಲ ಪ್ರಶ್ನೆಗಳನ್ನ ಕೇಳ್ದ. ಹ ನಿನ್ನ ಭಕ್ತಿ, ನಿನ್ನ ಆ ಸಹಜ ಭೌತಿಕ ಅನಾಸಕ್ತಿ ನನಗೆ ತಿಳಿದಿದೆ. ಹ? ಆನಂತರ ಹೇಗೆ ಗುರುವನ್ನ ಸ್ವೀಕರಿಸಿ ನಡೆಯೋರು, ಗುರುವನ್ನ ಸಂತುಷ್ಟಿಗೊಳಿಸಿದವರು ಅವರು ನನ್ನ ಕೃಪೆಯನ್ನೇ ಪಡೆದಿದ್ದಾರೆ ಅಂತನೂ ಕೃಷ್ಣ ಹೇಳ್ದ. ಈಗ ಆ ಒಂದು ವಿಶೇಷ ಘಟನೆ, ಆ ಒಂದು ದಿನ ನೆನಪಿದೆಯಾ ಸುಧಾಮ? ಹ ಗುರುಪತ್ನಿ ಆಕೆ ನಮಗೆ ಒಂದು ಸೇವೆಯನ್ನ ನೀಡಿದ್ಲು. ಆ ಆಶ್ರಮದಲ್ಲಿ ಕಟ್ಟಿಗೆ ಖಾಲಿಯಾಗಿದೆ, ಕಟ್ಟಿಗೆ ತಗೊಂಡು ಬನ್ನಿ ಅಂತ ಹೇಳಿ ನಮ್ಗೆ ಕಾಡಿಗೆ ಹೋಗಿ ಕಟ್ಟಿಗೆ ತಗೊಂಡು ಬನ್ನಿ ಅಂತ ಹೇಳಿ ಆದೇಶ ಮಾಡಿದ್ಲು. ನಾವಿಬ್ರು ಕೂಡ ಆ ಚಳಿಗಾಲದ ಸಮಯ ಅದು, ಆ ಹೇಮಂತ ಋತು, ಆ ಸಮಯದಲ್ಲಿ ನಾವು ಕಾಡನ್ನ ಪ್ರವೇಶಿಸಿ ಅಲ್ಲಿ ಕಟ್ಟಿಗೆಗಳನ್ನ ಆಯ್ಕೊಳ್ತಾ ಇದ್ವಿ. ವಿಚಿತ್ರ, ಅದು ಮಳೆಗಾಲ ಅಲ್ಲ, ಅದೇನೋ ವಿಚಿತ್ರ ಅನ್ನುವಂತೆ ಆಕಸ್ಮಿಕವಾಗಿ ಮೋಡ ಕವಿದು ತುಂಬಾ ಆರ್ಭಟಯುತವಾದಂತಹ ಗುಡುಗು ಸಿಡಿಲಿನ ಮಳೆ ಜೋರಾಗಿ ಬಂತು. ಅದಾದ್ಮೇಲೆ ಆಗ ನಾವು ಮನೆಗೆ ಆಶ್ರಮಕ್ಕೆ ವಾಪಸ್ ಬರ್ಲಿಕ್ಕೆ ಆಗ್ಲಿಲ್ಲ. ಮರಗಳ ಹಿಂದೆ ಒಂದು ರೀತಿ ಆಶ್ರಯವನ್ನ ಪಡೆದು ನಿಂತಿದ್ವಿ. ಕೈಯಲ್ಲಿ ಕಟ್ಟಿಗೆಗಳಿದ್ವು, ನಮ್ಮಿಬ್ಬರ ಕೈಗಳು ಜೊತೆಯಾಗಿದ್ವು. ಆಶ್ರಮಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ಆ ರಾತ್ರಿ ನಾವು ಕಾಡಿನಲ್ಲೇ ಕಳೆದ್ವಿ. ನೆನ್ಪಿದೆಯಾ ಸುಧಾಮ? ಹಾ ನೆನ್ಪಿದೆ ಕೃಷ್ಣ. ಅದನ್ನ ಹೇಗ್ ತಾನೇ ಮರಿಲಿಕ್ಕೆ ಸಾಧ್ಯ? ತುಂಬಾ ವಿಶೇಷವಾಗಿತ್ತು ಆ ದಿನ. ಮರುದಿನ ಬೆಳಿಗ್ಗೆ ಗುರುಗಳು ನಮ್ಮನ್ನ ಹುಡುಕೊಳ್ತಾ ಬಂದ್ರು. ಎಲ್ಲಿ ಹೋದ್ರು ನನ್ನ ಶಿಷ್ಯರು, ಎಲ್ಲಿ ಹೋದ್ರು ನನ್ನ ಮಕ್ಕಳು. ಗುರುಗಳು ಯಾವಾಗ್ಲೂ ಕೂಡ ಶಿಷ್ಯರನ್ನ ಮಕ್ಕಳಂತೆನೆ ಕಾಣ್ತಾರೆ ಅಲ್ವ? ಆ ರೀತಿಯಾಗಿ ಪೋಷಣೆ, ರಕ್ಷಣೆ, ಹಿತವನ್ನೇ ಬಯಸ್ತಾರೆ. ಸೊ ಹೀಗೆ ಅವರು ಹುಡುಕ್ತಾ ಹುಡುಕ್ತಾ ಬಂದರು. ಕಾಡಿನಲ್ಲಿ ನಾವಿದ್ದದನ್ನ ಕಂಡು ಅವರು ಅತ್ಯಂತ ಹರ್ಷದಿಂದ ಅವರು ಮುಂದೆ ಬಂದು ಒಂದು ರೀತಿಯ ಏನ್ ಹೇಳ್ತಾರೆ, ಗದ್ಗದಿತರಾದರು. ಎಂತಹ ಒಂದು ಮಹಾನ್ ಸೇವೆಯನ್ನ ಮಾಡಿದ್ದೀರಾ ನೀವು. ನೀವು ನಿಜವಾಗಿಯೂ ಕೂಡ ನನ್ನ ಸಂತುಷ್ಟಿಗೆಂದು ಎಂತಹ ಒಂದು ಮಹಾನ್ ಕಷ್ಟವನ್ನ ಕೈಗೆತ್ಕೊಂಡ್ರಿ. ಹೇಳ್ಬೇಕಂದ್ರೆ ನೀವೇ ನಿಜವಾದ ಶಿಷ್ಯರು. ಅಲ್ಲಿ ಬಹಳ ವಿಶೇಷವಾದಂತಹ ಕೆಲ ಶ್ಲೋಕಗಳನ್ನ ಹೇಳಲಾಗತ್ತೆ. ಸಾಂದೀಪನಿ ಮುನಿಗಳೇ ಹೇಳುವಂತಹ ಶ್ಲೋಕಗಳದು. ಏನದು? ಏತದ್ ಏವ ಹಿ ಸತ್ ಶಿಷ್ಯೈ ಕರ್ತವ್ಯಂ ಗುರು ನಿಷ್ಕೃತಂ. ಒಬ್ಬ ಸತ್ ಶಿಷ್ಯ, ಸದ್ಗುರು ಅಂತ ಕೇಳಿದೀವಲ್ವ ನಾವು, ಅಂದ್ರೆ ಪ್ರಾಮಾಣಿಕ ಆಧ್ಯಾತ್ಮಿಕ ಗುರು. ಸತ್ ಶಿಷ್ಯ ಅಂದ್ರೆ ಒಬ್ಬ ಪ್ರಾಮಾಣಿಕ ಶಿಷ್ಯ. ಹೇಗೆ ಆತ ಕಾರ್ಯವನ್ನ ಮಾಡ್ತಾನೆ? ಯದ್ವೈ ವಿಶುದ್ಧ ಭಾವೇನ ಸರ್ವಥಾರ್ಥಾತ್ಮರ್ಪಣಂ ಗುರೌ. ವಿಶುದ್ಧ ಭಾವದಿಂದ ತನ್ನ ಬಳಿ ಇರುವಂತಹ ಎಲ್ಲದನ್ನೂ ಕೂಡ ಗುರುವಿನ ಸೇವೆಗೆಂದು ಅರ್ಪಿಸ್ತಾನೆ. ನಾನು ನಿಮ್ಮ ಕಾರ್ಯಗಳಿಂದ ಅತ್ಯಂತ ಸಂತುಷ್ಟನಾಗಿದ್ದೀನಿ ಹೇ ಕೃಷ್ಣ ಸುಧಾಮರೇ. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಯಾರು ಹೇಳ್ತಾ ಇದ್ದಾರೆ? ಗುರುಗಳೇ ಹೇಳ್ತಾ ಇದ್ದಾರೆ. ಕೃಷ್ಣ ಸುಧಾಮರನ್ನ ಸಂಬೋಧಿಸ್ತಾ ಗುರುಗಳು ಕಣ್ಣೀರಿಡ್ತಾ ಹೇಳ್ತಾ ಇದ್ದಾರೆ, ಆನಂದದಲ್ಲಿ ನನ್ನ ಈ ಮಕ್ಕಳು, ನನ್ನ ಶಿಷ್ಯರು ಅವರ ಆ ಸೇವಾ ಭಾವವನ್ನ ಕಂಡವರು ಹೇಳ್ತಾ ಇದ್ದಾರೆ. ತುಷ್ಟೋಹಂ ಭೋ ದ್ವಿಜಶ್ರೇಷ್ಠ. ನಾನು ನಿಮ್ಮ ಕಾರ್ಯದಿಂದ ಅತ್ಯಂತ ಸಂಪ್ರೀತನಾಗಿದ್ದೀನಿ. ಸತ್ಯ ಸಂತು ಮನೋರಥ. ನಿಮ್ಮ ಎಲ್ಲ ಮನೋರಥ ಅಭಿಲಾಷೆಗಳು ಪೂರ್ತಿಯಾಗಲಿ. ಛಂದಾಂಸ್ಯಂ ಅಯಾತಯಾಮಾನಿ ಭವಂತ್ವಿಹ ಪರತ್ರಚ. ನೀವು ಕಲಿತಿರುವಂತಹ ವಿದ್ಯೆ, ಈ ವೇದ ಜ್ಞಾನ ಏನಿದೆ, ಅದು ಯಾವಾಗಲೂ ಕೂಡ ನಿಮ್ಮ ಹೃದಯದಲ್ಲಿ ನವಾಯಮಾನವಾಗಿಯೇ ಇರಲಿ. ಅಂದ್ರೆ ಅದು ಎಂದೂ ಕೂಡ ನೀವು ಮರೆತು ಹೋಗೋದಿಲ್ಲ. ಅದು ಸದಾ ನಿಮ್ಮ ಸ್ಮರಣೆಯಲ್ಲಿರ್ತದೆ, ನಿಮಗೆ ಸದಾ ಅದು ಪ್ರಯೋಜನವಾಗ್ತದೆ. ಬಹಳ ವಿಶೇಷವಾದಂತಹ ಒಂದು ವರವನ್ನ ನೀಡ್ತಾ ಇದ್ದಾರೆ ಸಾಂದೀಪನಿ ಮುನಿಗಳು. ಹೇಳ್ಬೇಕಂದ್ರೆ ಕೃಷ್ಣನಿಗೆ ಈ ವರದ ಅಗತ್ಯ ಇತ್ತ? ಕೃಷ್ಣನಿಗೆ ವೇದಜ್ಞಾನದ ಅವಶ್ಯಕತೆ ಇದೆಯಾ? ವೇದಾಂತ ಕೃತ್ ವೇದ ವಿದೇವ ಚಾಹಂ ಸರ್ವಸ್ಯ ಚಾಹಂ ಸನ್ನಿವಿಷ್ಟ. ವೇದಜ್ಞಾನದ ಮೂಲ, ವೇದಜ್ಞಾನದ ಗುರಿ, ವೇದಾಂತವನ್ನ ಬರೆದವ ಅದು ಕೃಷ್ಣನೇ.
ಹಾಗಿದ್ದಲ್ಲಿ ಇಲ್ಲಿ ಸಾಂದೀಪನಿ ಮುನಿಯಿಂದ ಆತ ವರವನ್ನ ಪಡಿತಾ ಇದ್ದಾನೆ. ವೇದಜ್ಞಾನ ನಿನ್ನ ಹೃದಯದಲ್ಲಿ ಸದಾ ಆ ನವಾಯಮಾನವಾಗಿ ಗೋಚರವಾಗಲಿ ಅಂತ. ಆ ಸೊ ಇಲ್ಲಿ ಕಲಿಯುವಂತ ಅಂಶ ಏನಂದ್ರೆ, ಒಬ್ಬ ಶಿಷ್ಯ ಹೇಗೆ ಗುರುವಿನ ಕುರಿತಾಗಿ ಒಂದು ಸೇವಾ ಭಾವವನ್ನು ಹೊಂದಿರಬೇಕು, ಆ ಗುರುವಿನ ಸಂಪ್ರೀತಿಗೋಸ್ಕರ ಹೇಗೆ ಶ್ರಮ ಪಡಬೇಕು, ಗುರು ಹೇಗೆ ಆಶೀರ್ವದಿಸ್ತಾರೆ, ನಿಜವಾದ ಆಶೀರ್ವಾದ ಅಂದ್ರೆ ಏನು ಗುರುಗಳದ್ದು ಅನ್ನೋದನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ನಾವು ಈ ಈ ಒಂದು ಈ ಘಟನೆ ಏನು ಕೃಷ್ಣ ಸುಧಾಮರು ಮಾತನಾಡ್ತಾ ಇದ್ದಾರೆ, ಕೃಷ್ಣ ಹೇಳ್ತಾ ಇದ್ದಾನೆ ನೆನೆಸ್ಕೊಂಡು, ಆ ಇಲ್ಲಿ ನೋಡಿ ನಾವು ಏನ್ ಕಾಣ್ತಾ ಇದ್ದೀವಿ, ಇವರಿಬ್ಬರು ಕೂಡ ಆ, ಕೈ ಕೈ ಹಿಡ್ಕೊಂಡಿದ್ದಾರೆ. ಅಂದ್ರೆ ಸ್ನೇಹ ಇದೆ ಅಲ್ವಾ, ಮೈತ್ರಿ ಅಥವಾ ಮಿತ್ರ ಭಾವ ಇದೆ. ಬಟ್ ಇನ್ನೊಂದು ಕೈಯಲ್ಲಿ ಏನಿದೆ, ಅವ್ರ ಕೈಯಲ್ಲಿ ಏನಿದೆ, ಇನ್ನೊಂದು ಕೈಯಲ್ಲಿ ಏನಿದೆ ಅವರಿಬ್ಬರ ಕೈಯಲ್ಲಿ? ಕಟ್ಟಿಗೆ ಹೌದೇ ಕಟ್ಟಿಗೆಯ ತುಂಡು. ಕಟ್ಟಿಗೆ ಏನನ್ನ ತೋರಿಸ್ಕೊಡುತ್ತೆ? ಗುರುವಿನ ಸೇವೆ. ಸೇವೆಗೋಸ್ಕರ ಅಲ್ವಾ ಕಟ್ಟಿಗೆ ತಗೊಂಬರ್ಲಿಕ್ಕೆ ಬಂದಿದ್ದವ್ರು, ನೆನ್ಪಿಲ್ವಾ? ಹರೇ ಕೃಷ್ಣ. ಹ ಹರೇ ಕೃಷ್ಣ. ಕಟ್ಟಿಗೆ ಕಟ್ಟಿಗೆ ಅದು ಗುರುವಿನ ಸೇವೆಯನ್ನ ಸೂಚಿಸುತ್ತೆ. ಆ ಗುರುವಿನ ಸೇವೆಯನ್ನ ಒಂದು ಕೈಲಿ ನಾವು ದೃಢವಾಗಿ ಹಿಡಿದಿರ್ಬೇಕು. ಸೇವೆಯನ್ನ ಮಾಡುವಾಗ ಪರಸ್ಪರ ನಾವು ಸ್ನೇಹ ಭಾವದಲ್ಲಿ, ಅನ್ಯೋನ್ಯ ಭಾವದಲ್ಲಿ ವರ್ತಿಸ್ಬೇಕು. ಹಾಗಾಗಿ ಅವರ ಇನ್ನೊಂದು ಕೈಗಳು ಜೊತೆಯಾಗಿವೆ ಅಲ್ವಾ? ಬಹಳ ವಿಶೇಷವಾದಂತಹ ಒಂದು ಅರ್ಥ ಇದೆ. ಏನದು? ನಾವು ಗುರುವಿನ ಕಾರ್ಯ, ಗುರು ಸೇವೆಯಲ್ಲಿ ತೊಡಗಿರಬೇಕು, ಆ ಪರಸ್ಪರ ಸ್ನೇಹ ಭಾವದಲ್ಲಿರಬೇಕು. ಆಗ ನಾವು ಒಂದು ಭಗವಂತನ ಕೃಪೆ ಅನ್ನೋದು ನಮಗೆ ಬಹಳ ಸುಲಭವಾಗಿ ದೊರಕುತ್ತೆ. ಅದನ್ನ ಕೃಷ್ಣ ಸುಧಾಮರ ಈ ಒಂದು ಘಟನೆ ನಮಗೆ ತೋರಿಸ್ಕೊಡುತ್ತೆ. ಅಲ್ಲಿ ಗುರುಗಳ ಆಶೀರ್ವಾದ ಮಾಡಿದ್ರು. ಅದಾದ ಮೇಲೆ ಸುಧಾಮ, ಹೌದು ಕೃಷ್ಣ, ನೀನು ಹೇಳಿದಂತಹ ಘಟನೆ ನನಗೆ ಸ್ಪಷ್ಟವಾಗಿ ನೆನಪಿದೆ, ಅದನ್ನೆಂದೂ ಕೂಡ ಮರೀಲಿಲ್ಲ ನಾನು. ಆದರೆ ಇನ್ನೊಂದು ವಿಶೇಷತೆ ಕೃಷ್ಣ, ಏನು ಗೊತ್ತಾ? ನೀನು ಯಾರು? ನಾನು ಅದನ್ನ ಮರೆತಿಲ್ಲ. ನೀನು ಸಾಮಾನ್ಯನಲ್ಲ. ನೀನು ಎಲ್ಲ ವೇದಜ್ಞಾನದ ವ್ಯಕ್ತಿ ರೂಪ. ಎಲ್ಲ ವೇದಜ್ಞಾನ ಅದು ನಿನ್ನಿಂದಲೇ ಹೊರ ಹೊಮ್ಮುತ್ತೆ. ಯಸ್ಯ ಛಂದೋಮಯಂ ಬ್ರಹ್ಮ ದೇಹ ಆವಪನಂ ವಿಭೋ. ಎಲ್ಲ ವೇದಜ್ಞಾನದ ಮೂಲ ನೀನು, ಛಂದೋಮಯಂ, ನೀನು ಪರಮಸತ್ಯ, ಪರಬ್ರಹ್ಮ ನೀನು. ಶ್ರೇಯಸಾಂ ತಸ್ಯ ಗುರುಷು. ಆದ್ರೂ ಕೂಡ ನೀನು ಗುರುವಿನ ಬಳಿ ಗುರುಕುಲ ವಾಸವನ್ನ, ಗುರುಕುಲದ ಏನು ಆ ಘಟನೆಗಳನ್ನ ನೀನು ನಿನಗೆ ಬೇಕಿತ್ತ? ಅದು ಅವಶ್ಯಕತೆ ಇತ್ತ? ಸಾಮಾನ್ಯ ಮರ್ತ್ಯನಂತೆ, ಮನುಷ್ಯನಂತೆ ನೀನು ವರ್ತಿಸಿದೆಯಲ್ಲ. ವಾಸೋತ್ಯಂತ ವಿಡಂಬನಂ. ನನಗೆ ಅತ್ಯಂತ ವಿಡಂಬನೆ ಆಗ್ತದೆ ಇದನ್ನ ನೆನೆಸ್ಕೊಂಡಷ್ಟು. ನನಗೆ ಮನಸ್ಸಿನಲ್ಲಿ ಒಂದು ರೀತಿ ಭ್ರಮೆ ಉಂಟಾಗತ್ತೆ. ಪರಬ್ರಹ್ಮ, ವೇದಗಳ ಪರಮ ಗುರಿಯಾಗಿರುವಂತಹ ಕೃಷ್ಣ ಗುರುಕುಲದಲ್ಲಿ ಗುರುವಿನ ಸೇವೆಯನ್ನ ಮಾಡ್ತಾ ಇದ್ದ. ಆನಂತರ ನನಗೆ ಆತನ ಸಂಘ ದೊರಕಿತು. ಇದು ನನ್ನ ಪರಮ ಸೌಭಾಗ್ಯ. ಅದನ್ನ ನಾನು ಹೇಗೆ ತಾನೇ ಮರೀಲಿ? ಇದೆಲ್ಲವೂ ಕೂಡ ನಿನ್ನ ಲೀಲೆಗಳು ಹೇ ಕೃಷ್ಣ. ಆ ರಾತ್ರಿ ಅದು ಅಕಾಲ ವೃಷ್ಟಿಯಾಗಿತ್ತು. ಅದು ಹೇಗೆ ಸಾಧ್ಯ ಆಯಿತು? ಅದು ಕೂಡ ನಿನ್ನ ಲೀಲೆಯೇ. ಚಳಿಗಾಲದಲ್ಲಿ ಗುಡುಗು ಸಹಿತವಾದಂತಹ ಆ ಘೋರ ಮಳೆ ಹೇಗಾಯಿತು? ಅದಾದ ಮೇಲೆ ದಾರಿಯೇ ಕಾಣದಂತಾದ್ವಿ ನಾವು. ನಿನಗೆ ದಾರಿ ಕಾಣದಂತಾಗೋಕ್ ಸಾಧ್ಯವಾ? ನೀನು ಭಗವಂತ. ಅದೆಲ್ಲ ಲೀಲೆಗಳನ್ನ ನೀನು ತೋರಿಸ್ತಾ ಇದೀಯಾ. ಸಂಪೂರ್ಣ ಜಗತ್ತಿನ ಕಲ್ಯಾಣಕ್ಕೋಸ್ಕರ, ವಿಶೇಷವಾಗಿ ಮಾನವರಿಗೆ, ಮನುಷ್ಯರಿಗೆ ಆಧ್ಯಾತ್ಮಿಕ ಬೋಧನೆಯನ್ನ ಮಾಡಲಿಕ್ಕೋಸ್ಕರ. ಕೃಷ್ಣ, ನಿನ್ನ ಲೀಲೆಗಳು ಅತ್ಯಂತ ವಿಡಂಬನೆ ಉಳ್ಳವು. ಅವುಗಳನ್ನು ನಾವು ಮೇಲ್ನೋಟದಲ್ಲಿ ನೋಡಿದ್ರೆ ಭ್ರಮಿತರಾಗ್ತೀವಿ. ಈ ಕುಚೇಲ ಸುಧಾಮ ಭಗವಂತನ ಪ್ರಜ್ಞೆ ಆತನಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಾಳೆಯ ದಿನ ಮತ್ತಿನ್ನೇನು ಅವರು ಮಾತನಾಡಿದ್ರು, ಕೃಷ್ಣ ಸುಧಾಮನ ಮಹಿಮೆಯನ್ನ ಹೇಗೆ ಜಗತ್ತಿಗೆ ತೋರಿಸ್ಕೊಡ್ತಾನೆ. ಸುಧಾಮನಿಗೆ ಮನಸ್ಸಿನಲ್ಲಿ ಮುಜುಗರ ಇದೆ. ಏನನ್ನು ಕೇಳಲಿಕ್ಕೆ ಆತನ ಮನಸ್ಸೇ ಬರ್ತಾ ಇಲ್ಲ.
ಆದ್ರೂ ಕೂಡ ಆತನ ಹೆಂಡತಿ ವಿನಂತಿ ಮಾಡಿದಾಳೆ, ಹಾಗಾಗಿ ಬಂದಿದ್ದಾನೆ. ತನ್ನ ಬಳಿ ಏನನ್ನೋ ತಂದಿದ್ದಾನೆ ಕೊಡ್ಲಿಕ್ಕೆ ಅಂತ, ಅದನ್ನ ಕೊಡ್ಲಿಕ್ಕೂ ಕೂಡ ಆತನಿಗೆ ಮನಸ್ಸಾಗ್ತಾ ಇಲ್ಲ. ಹೇಗ್ ತಾನೇ ನಾನು ಆ ತುಂಡು ಅವಲಕ್ಕಿನ ಕೊಡ್ಲಪ್ಪ ಈ ಮಹಾರಾಜ ದ್ವಾರಕಾಧೀಶನಿಗೆ? ಹೀಗೆ ಆತ ಯೋಚಿಸ್ತಾ ಇದ್ದಾನೆ. ಕೃಷ್ಣನಿಗೆ ಇದೆಲ್ಲ ಗೊತ್ತು. ಆದರೂ ಕೂಡ ಕೃಷ್ಣ ಜಗತ್ತಿಗೆ ಸುಧಾಮನ ಮಹಿಮೆಯನ್ನ ತೋರಿಸ್ಕೊಡೋನಿದ್ದಾನೆ. ಆತನಿಗೆ ಕಿಂಚಿತ್ತು ಮುಜುಗರವಾಗದಂತೆ ಇದನ್ನ ಮಾಡೋನಿದ್ದಾನೆ. ಅದು ಹೇಗೆ ಮಾಡ್ತಾನೆ, ಅದೇನೆಲ್ಲ ಆಗುತ್ತೆ, ಕೃಷ್ಣನ ಅನುಗ್ರಹ ಅದರಲ್ಲಿ ವಿಶೇಷತೆ ಏನಿತ್ತು ಕುಚೇಲನಿಗೆ ಅನ್ನೋದನ್ನ ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ಶ್ರೀಲ ಪ್ರಭುಪಾದರ ಕೃಷ್ಣ ಪುಸ್ತಕದ 80ನೇ ಅಧ್ಯಾಯದಲ್ಲಿ ಇದೆಲ್ಲ ವರ್ಣನೆಯನ್ನ ನೀವು ಓದಿ ಇನ್ನಷ್ಟು ವಿವರಗಳನ್ನ ಪಡೀರಿ ಅಂತ ಹೇಳ್ತಾ ಈ ಚರ್ಚೆಯಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಮೆಲ್ರಿಗೂ ನನ್ನ ಪ್ರಣಾಮಗಳು. ನಾಳೆ ಮತ್ತೆ ಇದೇ ಸಮಯದಲ್ಲಿ ಈ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ. ಏನಾದರೂ ಪ್ರಶ್ನೆ